ನಾಯಕತ್ವದ ಕುರಿತಾಗಿ ನಾವು ಚಿಂತೆ ಮಾಡಲಿಕ್ಕಾಗಿ ಹೋಗ್ತೇವೆ. ಒಂದನೇದಾಗಿ ನಾಯಕತ್ವದ ಅತ್ಯವಶ್ಯಕವಾದಂಥ ಗುಣಗಳು, ನಾಯಕತ್ವದಲ್ಲಿರುವಂಥ ಅಪಾಯಗಳು ಎನ್ನುವಂಥ ನಾಯಕತ್ವದ ಒಂದು 2 ಭಾಗಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಒಂದನೇದಾಗಿ ನಾಯಕತ್ವದ ಅತ್ಯವಶ್ಯಕವಾದಂಥ ಗುಣಗಳು, ಎರಡನೇದಾಗಿ ನಾಯಕತ್ವದಲ್ಲಿರುವಂಥ ಅಪಾಯ ಎನ್ನುವಂಥ 2 ಶೀರ್ಷಿಕೆಯಲ್ಲಿ ನಾನು ನಿಂತು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಪ್ರಸಂಗಿಗಳು 9ನೇ ಅಧ್ಯಾಯದ ಅದರ 13ನೇ ವಚನದಿಂದ ಕೆಲವೊಂದು ಭಾಗಗಳನ್ನು ನಾವು ಗಮನಿಸಿಕೊಳ್ಳೋಣ. ಪ್ರಸಂಗಿ 9ನೇ ಅಧ್ಯಾಯದ 13ನೇ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯವಾಗಿರುತ್ತದೆ. ನಾವು ದೇವರ ವಾಕ್ಯದಲ್ಲಿ ಗಮನಿಸಿದಾಗ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಪ್ರಸಂಗಿ 9ನೇ ಅಧ್ಯಾಯದ 13ನೇ ವಚನ, ನಾನು ಲೋಕದಲ್ಲಿ ಜ್ಞಾನವನ್ನು ಈ ವಿಧವಾಗಿ ಕಂಡುಕೊಂಡೆನು, ಅದು ದೊಡ್ಡದೆಂದು ತೋಚಿತು. ಇಗೋ, ಒಂದು ಚಿಕ್ಕ ಪಟ್ಟಣ, ಅದರಲ್ಲಿ ಕೊಂಚ ಜನರು ಇದ್ದರು. ಒಬ್ಬ ದೊಡ್ಡ ಅರಸನು ಅದಕ್ಕೆ ವಿರುದ್ಧವಾಗಿ ಬಂದು ಮುತ್ತಿಗೆ ಹಾಕಿ ಅಲ್ಲಿ ದೊಡ್ಡ ದಿಬ್ಬಗಳನ್ನು ಹಾಕಿದನು. ಆಗ ಅಲ್ಲಿದ್ದವರು ತಮ್ಮಲ್ಲಿ ಒಬ್ಬ ಬಡ ಜ್ಞಾನಿಯನ್ನು ಕಂಡುಕೊಂಡರು. ಅವನು ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನು. ಆದರೆ ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ಲ. ಇದನ್ನು ನೋಡಿ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ. ಆದರೆ ಜನರು ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಗಮನಿಸಾರು ಅಂದುಕೊಂಡೇನು. ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ಒಂದು ಚಿಕ್ಕ ಒಂದು ಸಾಮ್ಯ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಜ್ಞಾನವು ಬಲಕ್ಕಿಂತಲೂ ಶ್ರೇಷ್ಠವಾದದ್ದು ಎನ್ನುವುದನ್ನು ಈಗ ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ಆತನ ತಿಳಿಸಿಕೊಡ್ತಿರುವಂಥ ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ಓದಿದಾಗ ಈಗ ಒಂದು ಚಿಕ್ಕ ಪಟ್ಟಣ, ಆ ಚಿಕ್ಕ ಪಟ್ಟಣಕ್ಕೆ ವಿರುದ್ಧವಾಗಿ ದೊಡ್ಡ ಅರಸನು ತಾನು ಮುತ್ತಿಗೆಯನ್ನು ಹಾಕ್ತಾ ಇದ್ದಾನೆ. ದೊಡ್ಡ ಅರಸನ ಮುತ್ತಿಗೆ ಹಾಕಿದಾಗ ಅಲ್ಲಿರುವ ಜನ ಏನು ಮಾಡ್ತಾ ಇದ್ದಾರೆ, ಆ ಊರಿನಲ್ಲಿ ಬಡವನಾದಂಥ ಒಂದು ವ್ಯಕ್ತಿ ಇದ್ದಾನೆ. ಆ ಬಡವನಾದಂಥ ವ್ಯಕ್ತಿ ಹತ್ರ ಹೋಗ್ತಾ ಇದ್ದಾನೆ. ಆ ಬಡವನಾದಂಥ ವ್ಯಕ್ತಿಯ ವಿಶೇಷತೆ ಏನಂದರೆ ಅವನೊಬ್ಬ ಜ್ಞಾನಿ ಆಗಿದ್ದಾನೆ. ಈಗ ಅವರ ಮುಂದೆ ಒಂದು ದೊಡ್ಡ ವಿಪತ್ತು, ಒಂದು ದೊಡ್ಡ ಅಪಾಯ ಬಂದು ಅವರ ಮುಂದೆ ನಿಂತದೆ. ನಿಂತಿರುವಂಥ ಸಮಯದಲ್ಲಿ ಇವರು ಆ ಬಡ ಜ್ಞಾನಿ ಬಳಿಯಲ್ಲಿ ಹೋದಾಗ ಬೈಬಲಲ್ಲಿ ನಾವು ಗಮನಿಸ್ತೇವೆ, ತನ್ನ ಜ್ಞಾನದಿಂದಲೇ ಅವನೇನು ಮಾಡ್ದ, ದೊಡ್ಡ ಸಮಸ್ಯೆಯನ್ನು, ದೊಡ್ಡ ಅರಸನನ್ನು, ದೊಡ್ಡ ಸೈನ್ಯವನ್ನು, ದೊಡ್ಡ ವಿಪತ್ತಿಂದ ಆ ಪಟ್ಟಣವನ್ನು ಏನು ಮಾಡ್ತಾನೆ, ರಕ್ಷಿಸಿದನು. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಯಾವಾಗ ಜನ ಜ್ಞಾನದಿಂದ ಅವರು ಆ ಪಟ್ಟಣವನ್ನು ಈ ವ್ಯಕ್ತಿ ರಕ್ಷಿಸಿದನು ಎನ್ನೋದು ಗೊತ್ತಾದ ಮೇಲೆ ಎಲ್ಲ ಕಷ್ಟ, ಹೋರಾಟ, ವಿಪತ್ತು, ಅಪಾಯ ಎಲ್ಲ ತೀರಿದ ಮೇಲೆ ಜನ ಏನು ಮಾಡ್ತಾ ಇದ್ದಾರೆ, ತಾವು ಮುಂಚಿನ ಹಾದಿಗೆ ಅವರು ಬರ್ತಾ ಇದ್ದಾರೆ, ಮುಂಚಿನ ಜೀವಿತಕ್ಕೆ ಅವರು ಬರ್ತಾ ಇದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಅವರು ಏನು ಕಲ್ತ್ಕೊಳ್ಬೇಕೋ ಅದನ್ನು ಕಲ್ತುಕೊಳ್ಳದೆ ಅವರು ತಮ್ಮ ಹಿಂದಿನ ಜೀವಿತಕ್ಕೆ ಅವರು ಪ್ರವೇಶ ಮಾಡ್ತಾ ಇರೋದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಒಂದನೇದಾಗಿ ದೇವರ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಆದರೆ ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ಲ. ಒಂದನೇದಾಗಿ ಹಾನರ್ ಮಾಡಲಿಲ್ಲ. ಎರಡನೇದಾಗಿ ಆತನನ್ನು ಯಾರು ನೆನಪಿಟ್ಕೊಳ್ಳಲಿಲ್ಲ. ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ಇದನ್ನು ನಾನು ನೋಡಿ ಬಲಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಎಂದು ಆತನ ಅರ್ಥ ಮಾಡಿಕೊಳ್ತಾ ಇದ್ದಾನೆ. ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನ ತಾನು ಹೇಳ್ತಾ ಇದ್ದಾನೆ, ಬಲಕ್ಕಿಂತ ಜ್ಞಾನ ಶ್ರೇಷ್ಠವಾದದ್ದು ಎಂಬುದಾಗಿ. ಮೂರನೇದಾಗಿ ಆತನು ಹೇಳ್ತಾನೆ, ಆದರೆ ಜನ ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಯಾರು ಗಮನಿಸಲಿಕ್ಕೆ ಅವರು ಹೋಗಲಿಲ್ಲ ಎನ್ನೋದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನೋಡ್ರಿ ದೇವರ ಮಕ್ಕಳೇ, ಸುಲಭವಾದಂಥ ಒಂದು ಜ್ಞಾನದ ಒಂದು ನಾಯಕತ್ವದ ಒಂದು ಪಾಠವನ್ನು ಇಲ್ಲಿ ಒಂದು ಚಿಕ್ಕ ಸಾಮ್ಯವಾಗಿ ನಮ್ಮ ಮುಂದೆ ತರ್ತಾ ಇರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಒಂದು ದೊಡ್ಡ ವಿಪತ್ತು ಅವರ ಜೀವಿತದಲ್ಲಿ ಬಂತು. ದೊಡ್ಡ ಅರಸನ್ನು ಮುತ್ತಿಗೆ ಹಾಕಿದ್ದಾನೆ, ದೊಡ್ಡ ಸೈನ್ಯದೊಟ್ಟಿಗೆ ಅವನು ಬಂದಿದ್ದಾನೆ. ಜನ ಚಿಂತೆ ಮಾಡಿದ್ರು, ನಾವು ಯುದ್ಧ ಆಯುಧಗಳಿಂದ, ಕುದುರೆಗಳಿಂದ, ಸೈನ್ಯದಿಂದ, ಪರಾಕ್ರಮದಿಂದ
ನಾವಿದನ್ನು ಗೆಲ್ಲೋದಕ್ಕಾಗೋದಿಲ್ಲ. ಆದರೆ ಆ ಊರಿನಲ್ಲಿ ಒಬ್ಬ ಬಡವನಾದ ಜ್ಞಾನಿ ಇದ್ದಾನೆ. ಇವನ ಹತ್ರ ಹೋದಾಗ ಅವನು ಏನು ಮಾಡ್ದ, ಯಾವುದೇ ವಿಧ ನಷ್ಟ ಇಲ್ಲದಂತೆ ಆ ಪಟ್ಟಣವನ್ನು ಅವನು ರಕ್ಷಿಸ್ತಾನೆ. ಜನ ವಿಪತ್ತು ನೀಗಿ ಹೋಯ್ತು ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅವರು ಏನು ಮಾಡ್ತಾ ಇದ್ದಾರೆ, ಜ್ಞಾನದಿಂದ ನಮ್ಮ ಪಟ್ಟಣ ರಕ್ಷಣೆ ಹೊಂದಿತಲ್ಲ, ನಾವು ಜ್ಞಾನಿಗಳಾಗಬೇಕು ಎನ್ನುವಂಥ ಒಂದು ಅರಿವು ಅವ್ರಿಗುಂಟಾಗದೆ ವಿಪತ್ತು ಹೋಯ್ತಲ್ಲ ಅಂತ ಹೇಳಿ ಮತ್ತೆ ಅವರ ಅಜ್ಞಾನತನಕ್ಕೆ, ಮತ್ತೆ ತಮ್ಮ ಮೂಢತನಕ್ಕೆ, ಮತ್ತೆ ಅವರ ಕೃತಜ್ಞತೆ ಇಲ್ಲದಿರುವಂಥ ಜೀವಿತಕ್ಕೆ, ಮತ್ತೆ ಅವರು ತಮ್ಮ ಜೀವಿತದಲ್ಲಿ ಕಲಿಯತಕ್ಕಂಥ ಸ್ವಭಾವವಲ್ಲದೆ ಯಾವುದನ್ನು ಅವರು ಮುಂದೆ ಮಾಡ್ತಾ ಇದ್ರೋ ಅದನ್ನೇ ಅಸಡ್ಡೆಯಾದಂಥ ಜೀವಿತದ ಕಡೆ ಈ ಜನ ಹಿಂತಿರುಗಿ ಹೋಗುತ್ತಾ ಇರುವುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಈ ಜನರಿಗೆ ವಿಪತ್ತು ಮಾತ್ರ ನೀಗಬೇಕಾಗಿತ್ತಾದರೆ ವಿಪತ್ತಿಂದ ಬಿಡುಗಡೆ ಆದ ನಂತರವಾಗಿ ನಾವು ಈ ಸನ್ನಿವೇಶದಲ್ಲಿ ನಾವು ಏನು ಕಲ್ಕೋಬೇಕು ಎನ್ನೋದನ್ನು ಅರಿವನ್ನು ಉಂಟು ಆಗತಕ್ಕಂಥ ಒಂದು ಪಾಠವನ್ನು ಕಲಿಯತಕ್ಕಂಥ ಮನೋಭಾವನೆ ಅವರ ಜೀವಿತದಲ್ಲಿಲ್ಲ. ಬಿಡುಗಡೆ ಆದಮೇಲೆ ಬಿಡುಗಡೆ ಸಿಕ್ತು ಅಂತ ಹೇಳಿ ಮತ್ತೆ ತಮ್ಮ ಹಳೆಯ ಜೀವಿತಕ್ಕೆ ಹೋಗ್ತಾ ಇರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವ್ರ ಮಕ್ಕಳು ಗಮನಿಸಿ, ಕ್ರೈಸ್ತ ಜೀವಿತ ಎನ್ನೋದು ನಮಗೆ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ನಮಗೆ ಪಾಠವನ್ನು ಕಲಿಸಿಕೊಡುವಂಥದ್ದು, ನಮಗೆ ಬುದ್ಧಿಯನ್ನು ಹೇಳಿಕೊಡುವಂಥದ್ದು. ದೇವ್ರ ಮಕ್ಕಳು ಗಮನಿಸಿ, ಕಲಿಯುವವರು ಮತ್ತೊಂದು ಆವರ್ತಿ ಹೋರಾಟ ಬಂದಾಗ ಅವರು ಕಲಿತಂಥ ಹೊಂದಿಕೊಂಡಂಥ ಜ್ಞಾನದಿಂದ ಮತ್ತೆ ಅವರು ಜಯಿಸಿ ನಿಲ್ತಾರೆ. ಆದರೆ ಇನ್ನು ಕೆಲವರು ಪ್ರತಿಕೂಲ ಬಂದಾಗ ಮುಂಚೆ ಯಾವ ರೀತಿಯಲ್ಲಿ ಅವರು ಬಿಡುಗಡೆ ಹೊಂದಿದ್ರೋ ಅದೇ ರೀತಿಯ ಮಾರ್ಗಕ್ಕೆ ಅವರು ಬರ್ತಾರೆ. ಯಾಕೆ ಅಂತಂದರೆ ಅವರು ದೇವರು ಬಿಡುಗಡೆ ಆದ ಮೇಲೆ ಅವರು ತಮ್ಮ ಜೀವಿತದಲ್ಲಿ ಕಲಿಯಬೇಕಾದಂಥ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಅವರು ಕಲಿತುಕೊಳ್ಳಿಲ್ಲ, ಅವರು ಮತ್ತೆ ಅಜ್ಞಾನಿತರಾದರು. ದೇವ್ರ ಮಕ್ಕಳು ಗಮನಿಸಿ, ಇವತ್ತು ಅನೇಕರಿಗೆ ನಾಯಕತ್ವದಲ್ಲಿರುವವರಿಗೆ ಉಂಟಾಗುವ ತೊಂದರೆ ಏನಂದರೆ, ನಾನು ಯಾವಾಗಲೂ ನಮ್ಮ ಹಿರಿಯ ಬೋಧಕರು ಹೇಳ್ತಾರೆ, ಎ ಗುಡ್ ಲೀಡರ್ ಈಸ್ ಆಲ್ವೇಸ್ ಎ ಗುಡ್ ಲಿಸನರ್, ಎ ಗುಡ್ ಲೀಡರ್ ಈಸ್ ಆಲ್ವೇಸ್ ಎ ಗುಡ್ ಲರ್ನರ್ ಅಂತ. ಒಬ್ಬ ಒಳ್ಳೆ ನಾಯಕನು ಯಾವಾಗಲೂ ಕೇಳತಕ್ಕಂಥ ಮನಸ್ಸುಳ್ಳವನಾಗಿರ್ತಾನೆ. ಒಬ್ಬ ಒಳ್ಳೆ ನಾಯಕನು ಯಾವಾಗಲೂ ಕಲಿಯತಕ್ಕಂಥ ಮನಸ್ಸುಳ್ಳವನಾಗಿರ್ತಾನೆ. ಕೇಳುವುದಕ್ಕೂ ಕಲಿಯುವುದಕ್ಕೂ ಮನಸ್ಸಿಲ್ಲದವನು ಅವನು ಪರಿಸ್ಥಿತಿಗಳಲ್ಲಿ ಹೋರಾಟಗಳಲ್ಲಿ ಬಿಡುಗಡೆ ಹೊಂದಿದ ನಂತರ ಆರಾಮಾಯಿತು ಅಂತ ಹೇಳಿ ತನ್ನ ಆರಾಮದ ಸ್ಥಿತಿಯಲ್ಲಿ ಅವನು ಕುಳಿತುಕೊಳ್ತಾನೆ ಹೊರತು ಮುಂದೆ ಮತ್ತೊಂದು ವಿಪತ್ತು ಬಂದಾಗ ಆ ವಿಪತ್ತಿಗಾಗಿ ತನ್ನನ್ನೇ ತಾನು ಸಿದ್ಧ ಮಾಡಿಕೊಳ್ಳತಕ್ಕಂಥ ಒಂದು ಅರಿವು ಅವನ ಜೀವಿತದಲ್ಲಿ ಇರೋದಿಲ್ಲ. ಅದರಿಂದಲೇ ದೇವರ ವಾಕ್ಯದಲ್ಲಿ ಹೇಳ್ತದೆ, ಒಂದನೇದಾಗಿ ಇವರು ಏನು ಮಾಡಲಿಲ್ಲ, ಅವನನ್ನು ಸ್ಮರಿಸಲಿಲ್ಲ. ಎರಡನೇದಾಗಿ ಇವನ ಶಬ್ದಕ್ಕೆ ಕಿವಿಗೊಡಲಿಲ್ಲ. ಹಾಗಾದರೆ ಒಂದು ನಾಯಕತ್ವದಲ್ಲಿ ಬಹಳ ಪ್ರಧಾನವಾಗಿ ನಾವು ಕಲಿತುಕೊಳ್ಳಬೇಕಾಗಿರುವಂಥ ಕೆಲವೊಂದು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 17ನೇ ವಚನದಲ್ಲಿ ತನ್ನ ಶಿಷ್ಯರನ್ನು ಯೇಸು ಸ್ವಾಮಿ ಕಲಿಸ್ಕೊಡ್ತಾ ಇದ್ದಾನೆ. ಎಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾನೆ? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯವನ್ನು ಓದಿದಾಗ ಯೇಸು ಸ್ವಾಮಿ ಇಬ್ಬಿಬ್ಬರಾಗಿ ತನ್ನ ಶಿಷ್ಯರನ್ನು ಆತನು ಸೇವೆಗಾಗಿ ನೇಮಿಸುತ್ತಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. 17ನೇ ವಚನದಿಂದ ನಾವು ಓದಿಕೊಂಡು ಬಂದಾಗ ಶಿಷ್ಯರು ಅವರು ದೊಡ್ಡ ಸಾಕ್ಷಿಯೊಟ್ಟಿಗೆ ಹಿಂತಿರುಗಿ ಬರ್ತಾ ಇದ್ದಾರೆ. ಏನು ಸಾಕ್ಷಿಯೊಟ್ಟಿಗೆ ಬರ್ತಾ ಇದ್ದಾರೆ? ಯೇಸುವೆ, ನಿನ್ನ ನಾಮದಲ್ಲಿ ನಾವು ದೆವ್ವಗಳನ್ನು ಓಡಿಸಿದೆವು, ನಿನ್ನ ನಾಮದಲ್ಲಿ ಸೈತಾನನು ನಮಗೆ ಅಧೀನನಾಗ್ತಾ ಇದ್ದಾನೆ, ಅದ್ಭುತಗಳು ಮಹತ್ ಕಾರ್ಯಗಳು ಬಿಡುಗಡೆಯ ಸಾಕ್ಷಿಗಳನ್ನು ಯೇಸು ಸ್ವಾಮಿ ಮುಂಭಾಗದಲ್ಲಿ ತಂದು ನಿಂತಾಗ ಯೇಸು ಸ್ವಾಮಿ ಅವರಿಗೊಂದು ಬುದ್ಧಿಯ ಮಾತನ್ನು, ಅರಿವಿನ ಮಾತನ್ನು ಯೇಸು ಸ್ವಾಮಿ ಅವರಿಗೆ ಕಲಿಸ್ಕೊಡ್ತಾ ಇದ್ದಾನೆ. ಏನು ಕಳಿಸ್ಕೊಡ್ತಾ ಇದ್ದಾನೆ? ದೇವರ ವಾಕ್ಯದಲ್ಲಿ 20ನೇ ವಚನದಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿ ತಾನು ಅವ್ರಿಗೊಂದು ಮಾತನ್ನು ಹೇಳ್ತಿದ್ದಾನೆ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನೋಡ್ರಿ, ಅವರೊಂದು ದೊಡ್ಡ ಸೇವೆ ಮಾಡಿ ಅವರು ಬಂದಿದ್ದಾರೆ. ದೆವ್ವಗಳನ್ನು ಓಡಿಸೋದಂದರೆ ತಮಾಷೆ ಕೆಲಸ ಅಲ್ಲ. ದೆವ್ವಗಳನ್ನು ಓಡಿಸಿದ್ದಾರೆ, ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಪ್ರಸಂಗಗಳ ಮುಖಾಂತರವಾಗಿ ಹಳ್ಳಿಗಳು, ಪಟ್ಟಣ ದೇವರ ಕಡೆ ಬರ್ತಾ ಇದೆ. ಭಾಳ ಸಂತೋಷವಾದಂಥ ವಿಷಯ.
ಒಂದು ಬಿಡುಗಡೆ ಸಾಕ್ಷಿಯೊಟ್ಟಿಗೆ ಯೇಸು ಸ್ವಾಮಿ ಹತ್ರ ಓಡಿ ಬರ್ತಾ ಇದ್ದಾರೆ. ಅವ್ರು ಹೇಳಿದಂಥ ಸಾಕ್ಷಿಯನ್ನೆಲ್ಲ ಯೇಸು ಸ್ವಾಮಿ ಕೇಳಿ ಅವರಿಗೊಂದು ಕಾರ್ಯ ಹೇಳಿದನು, ದೆವ್ವಗಳು ನಿಮಗೆ ಅಧೀನ ಆಗ್ತದೆ ಅಂತ ಸಂತೋಷ ಪಡಬೇಡ್ರಿ. ನೀವು ಸಂತೋಷ ಏನರಲ್ಲಿ ಪಡಬೇಕಂತಂದರೆ ಜ್ಞಾನವನ್ನು ಯೇಸು ಸ್ವಾಮಿ ತಿಳಿಸ್ತಾ ಇದ್ದ. ರೋಗಿಗಳು ಸೌಖ್ಯವಾಗೋದು, ನಿಮ್ಮ ಪ್ರಸಂಗಗಳಿಂದ ಅದ್ಭುತಗಳು ನಡೆಯೋದು, ಪ್ರಸಂಗಗಳಿಂದ ನೀವು ಆತ್ಮಗಳ ರಕ್ಷಣೆ ಹೊಂದೋದು, ಅದರಲ್ಲೆಲ್ಲ ನಿಮ್ಮ ಸಂತೋಷ. ನಿಮ್ಮ ಜ್ಞಾನ ಯಾವುದ್ರಲ್ಲಿರ್ಬೇಕಂದ್ರೆ ನಿಮ್ಮ ಹೆಸರು ಪರಲೋಕದಲ್ಲಿ ಬರುತ್ತಿದ್ದೇವೆ ಎಂದು ತಿಳಿದು ನೀವು ಕರ್ತನಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ. ಅದರರ್ಥ ಮೊದಲೇ ನಿಮ್ಮ ಜೀವಿತದಲ್ಲಿ ಎಂಥ ಸೇವೆ ಮಾಡಿದ್ರೂ ನಿಮ್ಮ ಜೀವಿತದ ಮೊದಲನೇ ಆದ್ಯತೆ ಏನಾಗಿರ್ಬೇಕಂದ್ರೆ ನನ್ನ ಹೆಸರು ಪರಲೋಕ ರಾಜ್ಯದ ಜೀವಬಾಧಿರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ ಎನ್ನೋದೇ ನಿಮ್ಮ ಮೊದಲನೆಯ ಸಂತೋಷವಾಗಿರಬೇಕು ಎನ್ನೋದನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ತಿಳಿಸಿಕೊಡ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 14ನೇ ವಚನವನ್ನು ನಾವು ಗಮನಿಸೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 14ನೇ ವಚನ ಮತ್ತು 14ನೇ ವಚನದಿಂದ 29ನೇ ವಚನದವರೆಗೂ ನಾವು ಓದಿದಾಗ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಅಲ್ಲಿ ಆತನು ಮೂರ್ಛೆಯ ರೋಗಿಯನ್ನು ಸ್ವಸ್ಥ ಮಾಡುತ್ತಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆತನು ಗದರಿಸುತ್ತಾನೆ. ಬೈಬಲಲ್ಲಿ 19ನೇ ವಚನದಲ್ಲಿ ನಾವು ಓದಿದಾಗ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಅದಕ್ಕಾತನು ಎಲ್ಲ ನಂಬಿಕೆ ಇಲ್ಲದಂತ ಸಂತಾನವೇ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಲ್ಲಿ ಗದರಿಸುತ್ತಾ ಇರುವಂತ ಒಂದು ವೇದ ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಏನೆಂದು ಯೇಸು ಸ್ವಾಮಿ ಗಮನಿಸ್ತಾ ಇದ್ದಾನೆ? ಒಂದನೇದಾಗಿ ಆತನು ಹೇಳ್ತಿದ್ದಾನೆ, ಎಲ್ಲ ನಂಬಿಕೆ ಇಲ್ಲದಿರುವ ಸಂತಾನವೇ. ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಆತನು ಗದರಿಸ್ತಾ ಇದ್ದಾನೆ, ಎಲ್ಲ ನಂಬಿಕೆ ಇಲ್ಲದಿರುವ ಸಂತಾನವೇ. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ. ಮೂರನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ. ಮೂರು ಪ್ರಶ್ನೆ ಯೇಸು ಸ್ವಾಮಿ ಅವರ ಮುಂದೆ ಗದರಿಸುವಿಕೆಯನ್ನು ತರ್ತಾ ಇದ್ದಾನೆ. ನಾಯಕರಾಗಿರುವಂಥ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಒಂದು ನಂಬಿಕೆ ಇಲ್ಲದಂಥ ಸಂತಾನವೇ. ಅದರ ಅರ್ಥ, ನಾನು ನಿಮ್ಮನ್ನ ಇಷ್ಟು ವರ್ಷ ಜೊತೆ ಕರ್ಕೊಂಡು ನಡೀತಾ ಇರೋದು ನೀವು ನಂಬಿಕೆಯಲ್ಲಿ ಬೆಳೆಯೋದಕ್ಕೆ. ನಾನು ಮಾಡ್ತಿರುವ ಸೇವೆ ನೀವು ಮಾಡೋದಕ್ಕೋಸ್ಕರ ನಾನು ನಿಮ್ಮನ್ನು ಕರ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಆದರೂ ಯೇಸು ಸ್ವಾಮಿ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ನನ್ನ ಜೊತೆಯಲ್ಲಿ ನೀವು ನಡೆದ್ರೂ ಸಹ ನಿಮ್ಮಲ್ಲಿ ನಂಬಿಕೆ ಏನಾದರೂ ಉಂಟಾಗಲಿಲ್ಲ. ಇನ್ನು ನಿಮ್ಮ ಅಜ್ಞಾನ ಕಾಲದಲ್ಲೇ, ಇನ್ನು ನಿಮ್ಮ ಪೂರ್ವ ಕಾಲದಲ್ಲೇ, ಇನ್ನು ನಿಮ್ಮ ಪೂರ್ವ ಚಿಂತೆಯಲ್ಲೇ ಇದ್ದೀರ ಹೊರತು ಇನ್ನು ನಿಮ್ಮ ನಂಬಿಕೆಯಲ್ಲಿ ನೀವು ಇದುವರೆಗೂ ಬೆಳಿಲಿಲ್ಲ. ಎರಡನೇದಾಗಿ ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದೀನಿ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ. ಅದರ ಅರ್ಥ, ಇನ್ನೆಷ್ಟು ವರ್ಷ ನಿಮ್ಮ ಜೊತೆ ಹಿಂಗೇ ನಾನು ಕರ್ಕೊಂಡು ಸುತ್ತಾಡಬೇಕು. ಮೂರನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇನ್ನೆಷ್ಟು ವರ್ಷ ನಾನು ನಿಮ್ಮನ್ನು ಸಹಿಸಿಕೊಳ್ಳಲಿ ಅಂತ. ಅದರ ಅರ್ಥ, ಇಷ್ಟು ವರ್ಷ ಇದ್ದು ನನ್ನ ಜೊತೆ ಇದ್ದು ಇನ್ನೂ ಬುದ್ಧಿ ಕಲೀಲಿಲ್ವಲ್ಲ ನೀವು ಅಂತ. ಮೂರು ಪ್ರಶ್ನೆಗಳನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅದರ ಅರ್ಥ ಏನು? ಇಷ್ಟು ವರ್ಷ ನೀವು ನಮ್ಮ ಜೊತೆಯಲ್ಲಿ ನಡೆದು ಆಲ್ರೆಡಿ ನಿಮ್ಮ ಜೀವನ ಬದಲಾಗ್ಬಿಡ್ಬೇಕಾಗಿತ್ತು, ಆಲ್ರೆಡಿ ನೀವು ನಾಯಕತ್ವದ ಸ್ಥಾನಕ್ಕೆ ಬಂದ್ಬಿಡ್ಬೇಕಾಗಿತ್ತು. ಇಲ್ಲಿ ಮೂರ್ಛೆ ರೋಗಿ ಅಂದ್ರೆ ಆ ಕುಮಾರನ ತಂದೆ, ಆತನು ಸೇವಕರುಗಳ ಕುರಿತಾಗಿ, ಶಿಷ್ಯರ ಕುರಿತಾಗಿ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಯೇಸುವೆ, ನಿನ್ನ ಶಿಷ್ಯರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಏನು ಆಗಲಿಲ್ಲ, ನಿನ್ನ ಕೈಯಲ್ಲಿ ಏನಾದರೂ ಆಗಂಗಿದ್ರೆ ಮಾಡು ಅಂತ ಹೇಳಿ ಶಿಷ್ಯರ ಮೇಲೆ ತಂದೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ತಂದೆ ಕಂಪ್ಲೇಂಟ್ ಹೇಳಿದಾಗ ಯೇಸು ಸ್ವಾಮಿ ಕೋಪಗೊಂಡು. ಅದರ ಅರ್ಥ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಕಂಪ್ಲೇಂಟ್ ನೀವು ನನ್ನ ಹತ್ರ ತರಂಗಿಲ್ಲ ಸೇವೆ ವಿಷಯದಲ್ಲಿ, ಆದರೆ ಈಗ ಕಂಪ್ಲೇಂಟ್ ತಂದಿದ್ದೀರಲ್ಲ. ಯೇಸು ಸ್ವಾಮಿ ಅವರನ್ನ ಗದರಿಸಲಿಕ್ಕೆ ಪ್ರಾರಂಭಿಸ್ತಾ, ಒಂದನೇದಾಗಿ ನಿಮ್ಮ ನಂಬಿಕೆ ಇನ್ನ ಬೆಳಿಲಿಲ್ವಲ್ಲ, ಇನ್ನೆಷ್ಟು ಅದ್ಭುತ ನಿಮ್ಮ ಕಣ್ಣು ಮುಂದೆ ಮಾಡೋದು. ಕುಷ್ಠ ರೋಗಿಗಳನ್ನು ಸೌಖ್ಯ ಮಾಡಿದ್ದೀನಿ, ಮಾತಲ್ಲಿ ದೇವಗಳನ್ನು ಓಡಿಸಿದ್ದೀನಿ, ಸತ್ತವರನ್ನ ಎಬ್ಬಿಸಿದ್ದೀನಿ, ಮಹತ್ ಕಾರ್ಯಗಳನ್ನು ಮಾಡಿದ್ದೀನಿ, ಪ್ರಸಂಗ ಮಾಡಿದ್ದೀನಿ, ನಿಮ್ಮ ಕೈಯಿಂದಲೇ 5 ರೊಟ್ಟಿ 2 ಮೀನನ್ನು ಅಭಿವೃದ್ಧಿ ಪಡಿಸಿದ್ದೀನಿ. ಆದ್ರೂ ಇನ್ನ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ಲಿಲ್ವಲ್ಲ.
ಎರಡನೇದಾಗಿ ಯೇಸು ಸ್ವಾಮಿ ಆತನ ಹೇಳ್ತಾನೆ, ಆತನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ನಾನು ಇರಬೇಕು, ಇನ್ನೆಷ್ಟು ದಿನ ನಾನು ನಿಮ್ಗೆ ಕಲಿಸ್ಕೊಡ್ಬೇಕು, ಇನ್ನೆಷ್ಟು ನಾನು ಉಪದೇಶ ಮಾಡಬೇಕು, ಇನ್ನೆಷ್ಟು ದಿನ ನಾನು ನಿಮ್ಮನ್ನ ಉಪದೇಶ ಮಾಡಿ ಬುದ್ಧಿ ಹೇಳಿ ನಂಬಿಕೆನ ಕಲಿಸಿ ಇನ್ನೆಷ್ಟು ಕಾರ್ಯ ಮಾಡಬೇಕು. ಮೂರನೇದಾಗಿ ಯೇಸು ಸ್ವಾಮಿ ಕೇಳ್ತಾರೆ, ಇನ್ನೆಷ್ಟು ನಾನು ನಿಮ್ಮನ್ನು ಸಹಿಸ್ಕೊಳ್ಳಿ. ಅದರ ಅರ್ಥ ಏನಂದ್ರೆ, ಯೇಸು ಸ್ವಾಮಿಗೂ ಶಿಷ್ಯರ ವಿಷಯದಲ್ಲಿ ಬೇಸರ ಆಗಿತ್ತು. ಇಷ್ಟು ವರ್ಷಕ್ಕೆ ಇವರೆಲ್ಲ ರೆವರೆಂಡ್ಗಳಾಗ್ಬಿಡ್ಬೇಕಾಗಿತ್ತು. ಇವ್ರನ್ನ ಎಷ್ಟು ವರ್ಷಪ್ಪ ನಾನು ಸಹಿಸ್ಕೊಳ್ಳಿ ಅಂತ ಯೇಸು ಸ್ವಾಮಿ ಅವರ ಕುರಿತಾಗಿ ದುಃಖ ಪಡ್ತಾ ಇದ್ದೀನಿ. ನೋಡ್ರಿ, ಯೇಸು ಸ್ವಾಮಿಗೆ ಹಿಂಗೆ ದುಃಖ ಆಗಂಗಿದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿ ನಡೆದಂಥ ಶಿಷ್ಯರ ವಿಷಯವಾಗಿಯೇ ಯೇಸು ಸ್ವಾಮಿ ಇಷ್ಟು ದುಃಖ ಪಟ್ಟಿದ್ರೆ, ಇನ್ನು ನಮ್ಮ ಹಿರಿಯ ಬೋಧಕರುಗಳು ಲೀಡರ್ಶಿಪ್ಪಲ್ಲಿ ಇರೋರ ಕುರಿತಾಗಿ ಇನ್ನೆಷ್ಟು ದುಃಖ ಪಡಬೇಕು. ಇನ್ನೆಷ್ಟು ವರ್ಷಪ್ಪ ಇವ್ರನ್ನ ಸಹಿಸ್ಕೊಳ್ಳಿ, ಇನ್ನೆಷ್ಟು ವರ್ಷಪ್ಪ ಇವ್ರಿಗೆ ಉಪದೇಶ ಮಾಡಲಿ. ಇನ್ನ ಹಾಲು ಕುಡಿಯೋ ಶಿಷ್ಯಗಳಾಗೇ ಇದ್ದಾರಲ್ಲ, ಯಾರು ಸ್ತೋತ್ರ ಹೇಳಿದೆ. ಹಾಗಾದ್ರೆ ದೇವ್ರ ಮಕ್ಕಳಿಗೆ ಗಮನಿಸಿ, ಯೇಸು ಸ್ವಾಮಿ ನೀವು ನಾಯಕತ್ವದಲ್ಲಿ ನಡೆದಾಗ ಬುದ್ಧಿ ಕಲಿಬೇಕಾಗಿತ್ತು. ನೀವು ಇಷ್ಟೊತ್ತಿಗೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕು, ಇಷ್ಟೊತ್ತಿಗೆ ನೀವು ಪಕ್ವತೆಗೆ ಬರಬೇಕಾಗಿತ್ತು, ಇಷ್ಟೊತ್ತಿಗೆ ನೀವು ಪ್ರವೀಣಶೀಲರಾಗಬೇಕಾಗಿತ್ತು, ಇಷ್ಟೊತ್ತಿಗೆ ನೀವು ನಂಬಿಕೆ ಅಭಿವೃದ್ಧಿ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ನೀವು ನನ್ನಿಂದ ನೋಡಿ ಕೇಳಿ ಕಲ್ತ್ಕೊಳ್ಬೇಕಾಗಿತ್ತು, ಬುದ್ಧಿಯನ್ನು ಪಡ್ಕೊಳ್ಬೇಕಾಗಿತ್ತು. ಬಿಡುಗಡೆ ಹೊಂದಿದಾಗ ಅಲ್ಲೆಲ್ಲಿಯ ಓಸನ ಹೇಳಕ್ಕಿರ್ತೀರ, ಆದರೆ ಬಿಡುಗಡೆ ನಡೆದಾದ್ಮೇಲೆ ಆ ಊರವ್ರ ಥರ ತಿರ್ಗಾ ಹಳೇ ಜೀವಿತನೇ. ಬಿಡುಗಡೆಯಿಂದ ಬುದ್ಧಿ ಕಲಿಯುವಂಥದ್ದು, ಒಳ್ಳೆಯದು ಕಲಿಯುವಂಥದ್ದು, ನಾವು ಏನಾದರೂ ಮತ್ತೆ ಉಪಯೋಗ ಆಗುವಂಥದ್ದು ಕಲಿಯುವಂಥ ಮನಸ್ಸು ನಿಮ್ಮ ಜೀವಿತಗಳಲ್ಲಿ ಇಲ್ಲ. ಯೇಸು ಸ್ವಾಮಿ ಅದರಿಂದ ತನ್ನ ಶಿಷ್ಯರ ಕುರಿತಾಗಿ ಅವನ ದುಃಖ ಪಡುತ್ತಿರುವಂಥ ವಿಷಯವನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಒಂದು ನಾಯಕತ್ವದಲ್ಲಿ ನಮಗೆ ಇರಬೇಕಾಗಿರುವಂಥ ಕೆಲವೊಂದು ಗುಣಗಳ ಕುರಿತಾಗಿ ಆದಷ್ಟು ಬೇಗ ನಾನು ಹೇಳಿ ನಾನು ಮುಂದಕ್ಕೆ ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ದೇವರ ಮಕ್ಕಳು ಗಮನಿಸಿ, ನಾಯಕತ್ವದಲ್ಲಿ ನಮಗಿರಬೇಕಾದಂಥ ಪ್ರಾಮುಖ್ಯವಾದಂಥ ಒಂದು ಗುರಿ ದರ್ಶನ ಎನ್ನುವುದು ನಮಗಿರಬೇಕು. ಕಳೆದ ದಿವಸಗಳಲ್ಲಿ ನಮ್ಮ ಹಿರಿಯ ಬೋಧಕರು ದರ್ಶನದ ಕುರಿತಾಗಿ ನಮಗೆ ಕಲಿಸ್ಕೊಡ್ತಾ ಇದ್ರು. ಬೆಳೆಯಬೇಕಂತ ಇರುವಂಥ ಪ್ರತಿಯೊಬ್ಬನಿಗೂ ಒಂದು ದರ್ಶನ ಎನ್ನೋದಿರಬೇಕು. ದರ್ಶನ ಇರುವವನ ತಾನೇನು ಮಾಡ್ತಾನೆ, ಅವನು ಕಲಿತಾನೆ, ಅವನು ಬೆಳೀತಾನೆ. ಇನ್ನೊಂದು ಸಾರಿ ನಾನು ಹೇಳ್ತಾನೆ, ದರ್ಶನ ಉಳ್ಳವನು ಕಲಿತಾನೆ, ಕಲಿತವನು ಬೆಳೆಯುವವನಾಗಿರ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಒಂದೆರಡು ಕಾರ್ಯಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ, ದೇವರ ವಾಕ್ಯದಲ್ಲಿ ನಾವು ಓದುವವರಾಗಿರ್ತೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 15ನೇ ವಚನಕ್ಕೆ ಬಂದಾಗ ತನ್ನ ಶಿಷ್ಯರನ್ನ ಯೇಸು ಸ್ವಾಮಿ ಕರೀತಾ ಇರುವಂಥ ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಆದಷ್ಟು ಬೇಗ ನಾನು ಅದನ್ನು ಹೇಳಿ ನಾನು ಹೋಗ್ತೇನೆ. 3ನೇ ಅಧ್ಯಾಯದ 13ನೇ ವಚನದಿಂದ ಗಮನಿಸಿದಾಗ, ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನ ಹತ್ತಿರಕ್ಕೆ ಕರೆಯಲು, ಎಲ್ಲರ ಗಟ್ಟಿ ಹೇಳ್ರಿ, ತನಗೆ ಬೇಕಾದವರನ್ನ. ಇನ್ನೊಂದ್ಸರಿ ಹೇಳ್ರಿ, ತನಗೆ ಬೇಕಾದವ್ರನ್ನ. ಹಾಗಾದ್ರೆ ದೇವರು ಎಲ್ಲರಿಗೂ ದರ್ಶನ ಕೊಡಲ್ಲ, ತನಗೆ ಬೇಕಾದವ್ರಿಗೆ ಮಾತ್ರನೇ ಕೊಡೋದು. ದೇವರು ಎಲ್ಲರಿಗೂ ದರ್ಶನ ದೇವರು ಕೊಡೋದಿಲ್ಲ, ಎಲ್ಲರನ್ನು ದೇವರು ಕರೆಯೋದಿಲ್ಲ. ದೇವರು ತನಗೆ ಬೇಕಾದವರನ್ನ ತನ್ನ ಹತ್ತಿರಕ್ಕೆ ದೇವರು ಕರೀತಾನೆ. ಹಾಗಾದ್ರೆ ಇವತ್ತು ನಾವು ನೀವು ಇಲ್ಲಿ ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನಾವೆಲ್ಲರೂ ದೇವರಿಗೆ ಬೇಕಾದವರಾಗಿದ್ದೇವೆ. ದೇವರಿಗೆ ಬೇಕಾದವರನ್ನ ಮಾತ್ರನೇ ದೇವರು ತನ್ನ ಹತ್ತಿರಕ್ಕೆ ದೇವರು ಕರೀತಾನೆ. ದೇವ್ರ ಮಕ್ಕಳ ಗಮನಿಸಿ, ಸರ್ವ ಲೋಕಕ್ಕೂ ದೇವರ ಇನ್ವಿಟೇಷನ್ ಕೊಟ್ಟಿದ್ದಾನೆ. ಎಲ್ಲಿ ಭೂನಿವಾಸಿಗಳೆಲ್ಲರೂ ನನ್ನ ಬಳಿಗೆ ಬನ್ರಿ ಎನ್ನೋದನ್ನ ದೇವರು, ಆತನು ಓಪನ್ ಇನ್ವಿಟೇಷನ್ ಅನ್ನ ದೇವರು ಭೂಲೋಕದಲ್ಲಿ ಇರೋರಿಗೆಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ಆದರೆ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಹತ್ತಿರಕ್ಕೆ, ತನ್ನ ಹತ್ತಿರಕ್ಕೆ ಬರಮಾಡುವುದಕ್ಕೆ ಕೆಲವರನ್ನ ಮಾತ್ರ ದೇವರು ಆರಿಸ್ಕೊಳ್ತಾನೆ. ಯಾರು ಗೊತ್ತಾ? ಕೆಲವರು ತನಗೆ ಬೇಕಾದವರು ಮಾತ್ರನೇ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ದೇವರು ತನಗೆ ಬೇಕಾದವರು ಯಾರು ಎನ್ನೋದನ್ನ ದೇವರು ಕಂಡುಕೊಳ್ಳುವ ದೇವರಾಗಿದ್ದಾನೆ. ಇವತ್ತು ಅನೇಕರು ಸೇವೆಗಾಗಿ ಬರ್ತಾರೆ, ಆದರೆ ಬಂದವರೆಲ್ಲ ದೇವರಿಗೆ ಬೇಕಾದವರಲ್ಲ, ಬಂದವರೆಲ್ಲ ಅವರವರಿಗೆ ಬೇಕಾದವರು. ಆದರೆ ದೇವರಿಗೆ ಬೇಕಾದವ್ರಿಗೊಂದು ವಿಶೇಷತೆ ಇದೆ, ದೇವರು ಅವರಿಗೆ ಕೆಲವೊಂದು ನಿಯೋಗಗಳನ್ನು ದೇವರು ಕೊಡುವವನಾಗಿರ್ತಾನೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ದೇವರ ಸಮ್ಮುಖದಲ್ಲಿ ದೇವರು
ತನಗೆ ಬೇಕಾದವರನ್ನ ಮಾತ್ರನೇ ತನ್ನ ಹತ್ತಿರಕ್ಕೆ ದೇವರು ಕರೆತರ್ತಾನೆ. ಇವತ್ತು ನಾವು ಚಿಂತೆ ಮಾಡಬೇಕು, ನಾವು ನೀವು ದೇವರಿಗೆ ಬೇಕಾದವರಾಗಿದ್ದೇವಾ? ದೇವರಿಗೆ ನಿಜವಾಗ್ಲೂ ನಾವು ಬೇಕಾದವರಾಗಿದ್ದೇವ? ಒಂದನೇದಾಗಿ ಯೇಸು ಸ್ವಾಮಿ ತಾನು ಹೇಳ್ತಾನೆ, ತನಗೆ ಬೇಕಾದವರನ್ನ ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಒಂದನೇದಾಗಿ ಯೇಸು ಸ್ವಾಮಿ ತನಗೆ ಬೇಕಾದವ್ರನ್ನ ಮಾತ್ರ ಇನ್ವಿಟೇಷನ್ ಕೊಡ್ತಾ ಇದ್ದಾನೆ. ಕರೆಯಲ್ಪಟ್ಟವರು ಎಲ್ಲರೂ ಅವರು ಬಂದರು. ಮುಂದಿನ ವಚನ ನೋಡ್ರಿ, ಆತನು 12 ಮಂದಿಯನ್ನು ಆರಿಸಿಕೊಂಡು ಒಂದನೇದಾಗಿ ಅವರಿಗೆ ಒಂದು ಉದ್ದೇಶವನ್ನ ದೇವರು ಕೊಡ್ತಾ ಇದ್ದಾನೆ. ಏನು ಉದ್ದೇಶ? ಒಂದನೇ ಉದ್ದೇಶ, ದೇವರ ವಾಕ್ಯ ಹೇಳ್ತದೆ, ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಉಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿಕೊಂಡು ನೇಮಿಸಿದನು. ಬೈಬಲಲ್ಲಿ ಗಮನಿಸ್ತೇವೆ, ಕರೆಯಲ್ಪಟ್ಟಂತ ಅಥವಾ ತನಗೆ ಬೇಕಾದವರನ್ನ ದೇವರು ಆರಿಸಿಕೊಂಡಾಗ ಮೊದಲೇ ಉದ್ದೇಶವನ್ನ ಏನ್ ದೇವರು ಕೊಡ್ತಾ ಇದ್ದಾನೆ ಅಂದ್ರೆ, ಅವರು ಮೊದಲನೇದಾಗಿ ದೇವರ ಸಂಗಡ ಇರಬೇಕು. ಹಲ್ಲೆಲೂಯ. ಹಾಗಾದ್ರೆ ದರ್ಶನ ಎನ್ನೋದು ಒಂದು ಮನುಷ್ಯನಿಗೆ ಕ್ಲಿಯರ್ ಆಗಿರ್ಬೇಕಾದ್ರೆ ಅವನು ಯಾವಾಗಲೂ ದೇವರ ಸಂಗಡ ಇರೋದನ್ನ ಕಲಿಬೇಕು. ಸೇವೆ, ದೇವರನ್ನ ಬಿಟ್ಟು ಸೇವೆ ಇಲ್ಲ, ದೇವರನ್ನ ಬಿಟ್ಟು ಅಭಿಷೇಕ ಇಲ್ಲ, ದೇವರನ್ನ ಬಿಟ್ಟು ಕೃಪಾವರಗಳಿಲ್ಲ, ದೇವರನ್ನ ಬಿಟ್ಟು ಆತ್ಮಿಕವಾದ ಜೀವಿತ ಎನ್ನೋದು ಇಲ್ವೇ ಇಲ್ಲ. ತನ್ನ 12 ಶಿಷ್ಯರನ್ನ ಯೇಸು ಸ್ವಾಮಿ ಹತ್ತಿರಕ್ಕೆ ಕರೆದು ಆತನ ಮಾಡ್ತಿರುವಂತ ಕಾರ್ಯ ಏನಂದ್ರೆ, ಮೊದಲನೇದಾಗಿ ನೀವು ಲೋಕದ ಕಟ್ಟ ಕಡೆಯವರೆಗೂ ಈ ಸುವಾರ್ತೆಯನ್ನು ಒತ್ತು ಸಾಗಬೇಕಾದ್ರೆ ಒಂದನೇದಾಗಿ ಯೇಸು ಸ್ವಾಮಿ ಆತನಿಗೆ ಹೇಳ್ತಿರುವಂತ ಒಂದು ಕಾರ್ಯ, ನೀವು ನನ್ನ ಸಂಗಡ ಇರಬೇಕು. ದೇವರನ್ನ ಬಿಟ್ಟಂತ ಒಂದು ಜೀವಿತ ಉಳ್ಳವನಿಗೆ ದರ್ಶನ ಎನ್ನೋದು ನಿಜವಾಗ್ಲೂ ಇರೋದಿಲ್ಲ. ದೇವರನ್ನು ಬಿಟ್ಟಂತ ಒಂದು ವ್ಯಕ್ತಿಗೆ ಅಥವಾ ದೇವರ ಜೊತೆ ನಡೆಯದಿರುವಂತ ಒಂದು ವ್ಯಕ್ತಿಗೆ ಸೇವೆಯ ಒಂದು ಆತ್ಮ ಭಾರ ಎನ್ನೋದು ಒಂದು ಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಬಿಟ್ಟು ಜೀವಿಸುವಂತ ಒಂದು ವ್ಯಕ್ತಿಗೆ ಅಥವಾ ದೇವರು ನನ್ನ ಸಂಗಡ ಇದ್ದಾನೆ ಎನ್ನುವಂತ ಅರಿವಿಲ್ಲದಿರುವಂತ ಒಂದು ವ್ಯಕ್ತಿಗೆ ತನ್ನ ದೇವರ ನಾಮಕ್ಕಾಗಿ ಏನು ದೊಡ್ಡ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಅವನಲ್ಲಿ ಯಾವ ಪ್ರೇರೇಪಣೆ ಎನ್ನೋದು ಎಂದಿಗೂ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಕಾರಣವೇನೆಂದ್ರೆ, ಸೇವೆ ಎನ್ನೋದು ದೇವರುಗುಳ್ಳದು. ದೇವರ ಜೊತೆ ನಡೆಯುವವನಿಗೇನೆ ದೇವರು ಹೆಚ್ಚಾಗಿ ಸೇವೆ ಮಾಡೋ ಕೃಪೆ ದೇವರು ಕೊಡ್ತಾನೆ. ಕಾರಣ ಏನಂದ್ರೆ, ದರ್ಶನ ಕೊಡುವವನು ದೇವರಾಗಿರೋದ್ರಿಂದ ದರ್ಶನ ಸರಿಯಾಗಿರ್ಬೇಕಾದ್ರೆ ಅವನು ದೇವರ ಜೊತೆಯಲ್ಲಿ ನಡೆಯುವವನಾಗಿರ್ಬೇಕು. ಹಲ್ಲೆಲೂಯ. ನಾನು ಇದನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನಮ್ಮ ದರ್ಶನ ಪರಲೋಕ ರಾಜ್ಯದ ದರ್ಶನ, ಸುವಾರ್ತೆಗೊಳ್ಳುವಂಥದ್ದು, ದೇವರ ರಾಜ್ಯಕ್ಕೊಳ್ಳುವಂಥ ದರ್ಶನ ಸ್ಪಷ್ಟವಾಗಿರ್ಬೇಕಾದ್ರೆ ಒಂದನೇದಾಗಿ ನಾವು ದೇವರ ಸಂಗಡ ಇರುವುದನ್ನು ನಾವು ಕಲಿಯುವವರಾಗಿರಬೇಕು. ದೇವರನ್ನ ಬಿಟ್ಟಂತ ಒಂದು ಜೀವಿತ ಅದು ದರ್ಶನ ಇಲ್ಲದಿರುವಂಥ ಒಂದು ಜೀವಿತ. ಎರಡನೇದಾಗಿ, ಒಂದು ಉತ್ತಮವಾದಂಥ ನಾಯಕನಿಗೆ ಇರಬೇಕಾಗಿರುವಂಥ ಕಾರ್ಯ ಏನು ಎಂಬುದಾಗಿ ನಾವು ಗಮನಿಸಿದಾಗ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಉತ್ತಮವಾದಂಥ ನಾಯಕ ಅವನ ಜ್ಞಾನ ಉಳ್ಳವನಾಗಿರಬೇಕು. ಯಾವ ಜ್ಞಾನ ಉಳ್ಳವನಾಗಿರಬೇಕು? ಅವನ ದೈವಿಕವಾದಂಥ ಜ್ಞಾನ ಉಳ್ಳಂಥ ಜೀವಿತವನ್ನು ಅವನು ನಡೆಸುವವನಾಗಿರಬೇಕು. ದರ್ಶನ ಉಳ್ಳವನಾಗಿಯೂ ಅವನ ಜ್ಞಾನ ಇಲ್ಲದವನಾಗಿದ್ರೆ ಆ ದರ್ಶನವನ್ನು ಅವನ ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಿಂಸೋನನಿಗೆ ಬಲವಿತ್ತು, ಸಿಂಸೋನನ ಮೇಲೆ ದೊಡ್ಡ ಉದ್ದೇಶ ಇತ್ತು. ಆದರೆ ಅವನ ಜ್ಞಾನವನ್ನು ಉಪಯೋಗಿಸದಿರುವಂಥ ನಿಮಿತ್ತವಾಗಿ ಅವನು ಬಹಳ ವರ್ಷ ತನ್ನ ಜೀವಿತವನ್ನು ನಡೆಸಲಿಲ್ಲ. ಅರ್ಧಕ್ಕೆ ತನ್ನ ಸೇವೆಯನ್ನು ಅವನು ಕೊನೆಗಾಣಿಸ್ಕೊಂಡನು. ಕಾರಣ ಏನಂದರೆ, ಪರಾಕ್ರಮಕ್ಕೆ ಕೊರತೆ ಇರಲಿಲ್ಲ, ಬಲಕ್ಕೆ ಕೊರತೆ ಇರಲಿಲ್ಲ, ಅವನ ಶಕ್ತಿಗೆ ತೋಳು ಬಲಕ್ಕೆ ಕೊರತೆ ಇರಲಿಲ್ಲ. ಅವನಿಗೆ ಕೊರತೆ ಇದ್ದಿದ್ದು ಜ್ಞಾನದಲ್ಲಿ. ಯಾವುದನ್ನು ಆರಿಸ್ಕೊಳ್ಬೇಕು, ಯಾವುದನ್ನು ನಿರಾಕರಿಸಬೇಕು ಎನ್ನುವಂಥ ಅರಿವು ಇಲ್ಲದಿರುವಂಥ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ಸಂಭವಿಸಿದಂಥ ಒಂದು ಕಾರ್ಯ ಏನು ಬೈಬಲಲ್ಲಿ ನಾವು ಗಮನಿಸ್ತೇವೆ. ಅವನು ಅರ್ಧದಲ್ಲೇ ತನ್ನ ಜೀವಿತವನ್ನು, ಅರ್ಧ ಆಯುಸ್ಸಲ್ಲಿ ತನ್ನ ಜೀವಿತವನ್ನು ಅವನು ಕೊನೆಗಾಣಿಸಿಕೊಂಡನು. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದ ಅದರ 3ನೇ ವಚನವನ್ನು ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದ 3ನೇ ವಚನ ನೋಡ್ರಿ. ದೇವರ ವಾಕ್ಯದಲ್ಲಿ ಸಭೆಯಲ್ಲಿ 7 ಮಂದಿಯನ್ನು ಆರಿಸಿಕೊಂಡಾಗ ಅವರಲ್ಲಿ ಇದ್ದಂಥ ಗುಣ ವಿಶೇಷತೆಗಳನ್ನು ಏನು ಎಂಬುದಾಗಿ ಗಮನಿಸಿದಾಗ 3ನೇ ವಾಕ್ಯ ಹೇಳ್ತದೆ,
ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರನ್ನು ಆಗಿರುವ 7 ಮಂದಿಯನ್ನ ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳ್ರಿ ಅಂತ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಪದ ನಾವು ಕೆಲವೊಂದು ಸರಿ ಮರ್ತೋಗ್ಬಿಡ್ತೀವಿ, ಏನಂತ ನೋಡಿ ಆರಿಸ್ಕೊಳ್ಳೋದು. ಕೆಲವೊಂದು ಸರಿ ಈ ಕಳೆಕಾಯಿ ಎಲ್ಲ ಕಳೆಕಾಯಿಯೋ ಟಮಾಟನೋ ಆಫರಲ್ಲಿ ಸಿಕ್ಕಿದಾಗ ನಾವು ನೋಡಲ್ಲ, ಹಂಗಂಗೆ ಬಾಚ್ಕೊಬಿಡ್ತೀವಿ. ನಾವು ಕೆಲವೊಂದು ಸರಿ ಏನು ಮಾಡ್ತೀವಿ, ಕೆಲವೊಂದು ರೇಟ್ ಇದ್ದಾಗ ಒಂದೊಂದೇ ಕಾಳನ್ನ ಹಿಂಗೆ ನೋಡಿ 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 ನಾವು ಆರಿಸ್ಕೊಳ್ತೀವಿ. ಆದರೆ ಡಿಸ್ಕೌಂಟ್ 10 ರೂಪಾಯಿಗೆ 5 kg ಅಂತ ಹೇಳಿದ್ರೆ ನೋಡಲ್ಲ, ಹಂಗಂಗೆ ಬಾಚ್ಕೊಬಿಡ್ತೀವಿ. ನಾವು ಬಾಚ್ಕೊಂಡಾಗ ಮನೆಗೆ ಬಂದಾಗ ಗೊತ್ತಾಗುತ್ತೆ, ಅಯ್ಯೋ ತಗೊಂಡಿದ್ದೆಲ್ಲ ಕೊಳ್ತೋಗಿರೋದೆ ಅಂತ. ಕಾರಣ ಏನು ಗೊತ್ತಾ, ನೋಡಲ್ಲ. ಅದೇ ರೀತಿ ಕೆಲವೊಂದು ಸರಿ ಲೀಡರ್ಶಿಪ್ಪಲ್ಲಿ ಕೆಲವೊಂದು ಸರಿ ನಾವು ನೋಡಲ್ಲ, ಹಂಗೆ ಬಾಚ್ಕೊಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ. ಬೈಬಲಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಜ್ಞಾನ ಉಳ್ಳವರಾಗಿದ್ರು, ಎಲ್ಲ ಪವಿತ್ರಾತ್ಮ ಸಂಪನ್ನರಾಗಿದ್ರು, ಎಲ್ಲರೂ ಪವಿತ್ರಾತ್ಮ ಭರಿತರಾಗಿದ್ರು. ಅವ್ರನ್ನೂ ಸ್ವಲ್ಪ ನೋಡಬೇಕು. ಇವನು ಕೊನೆಯವರೆಗಿರ್ತಾನ, ನಂಬಿಗಸ್ತನಾಗಿರ್ತಾನ, ಪರಿಶುದ್ಧನಾಗಿರ್ತಾನ, ಸಾಕ್ಷಿಯಾಗಿರ್ತಾನ ಅಂತ ಹೇಳಿ ನೋಡಿ ಆರಿಸಿಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ನೋಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿ, ಪರಿಶೋಧನೆ ಮಾಡಿ ಆರಿಸ್ಕೋಬೇಕು. ಈ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಉಂಟಾಗೋ ಪ್ರಾಬ್ಲಮ್ ಏನು ಗೊತ್ತಾ, ಲೀಡ್ರ್ಗಳನ್ನು ಸರಿಯಾಗಿ ನಾವು ನೋಡಲ್ಲ. ನೀವು ಸ್ತೋತ್ರ ಹೇಳ್ರಿ, ನೀವೆಲ್ಲ ಒಳ್ಳೆ ಲೀಡ್ರ್ಗಳೇ. ಕೆಲವೊಂದು ಸಾರಿ ನಾವು ಏನು ಮಾಡ್ತೀವಿ, ನೋಡಲ್ಲ, ಕೆಲವ್ರನ್ನ ಪರಿಶೋಧಿಸಲ್ಲ. ಕೆಲವೊಂದು ಸಾರಿ ಅವ್ರನ್ನ ಚೆನ್ನಾಗಿ ನಾವು ಏನು ಮಾಡಲ್ಲ, ಅವ್ರನ್ನ ಪರೀಕ್ಷಿಸಲ್ಲ. ಚೆನ್ನಾಗಿ ನೋಡಿ ನಾವು ಏನು ಮಾಡಲ್ಲ, ಆರಿಸಿಕೊಳ್ಳಲ್ಲ. ನಾನು ಹೇಳದ್ನಲ್ಲ, ಗುಂಪಲ್ಲಿ ಬಂದಾಗ ಎಲ್ಲ ಬಾಚ್ಕೊಳ್ಳೋ ರೀತಿ ಬಾಚ್ಕೊಂಡು ನೀನು ಲೀಡ್ರು, ನೀನು ಆ ಲೀಡ್ರು, ನೀನು ಈ ಲೀಡ್ರು ಅಂತ ಹೇಳಿ ಪಟ್ಟ ಕೊಟ್ಬಿಡ್ತೀವಿ. ಆಮೇಲೆ ಪಟ್ಟ ಕೊಟ್ಟಾದ್ಮೇಲೆ ಪಾಸ್ಟ್ ಗೊತ್ತಾಯ್ತು ತಲೆನೋವು ಬಂದಾಗ. ಕಾರಣ ಬಾಚ್ಕೊಂಡು ನೇಮಿಸ್ತೀವಿ, ಅವ್ರನ್ನ ನೋಡಿಲ್ಲ ಸರಿಯಾಗಿ. ಅವ್ರು ನೋಡದೇ ಇದ್ದಾಗ ಅದೇನಾಗುತ್ತೆ, ಸಭೆಗೆ ಒಂದು ತಲೆನೋವಾಗಲಿಕ್ಕೆ ಪ್ರಾರಂಭಿಸುತ್ತೆ. ಒಬ್ಬ ಜ್ಞಾನ ಉಳ್ಳವನಾಗಿದ್ರೆ ಅವನು ಇತರರಿಗೆ ತಲೆನೋವಾಗಿರಲ್ಲ, ಅವನ ಆಶೀರ್ವಾದವಾಗಿರ್ತಾನೆ. ಒಬ್ಬನ ಜ್ಞಾನ ಉಳ್ಳವನಾಗಿದ್ರೆ ಅವನ ಸಭೆಗೆ ಏನಾಗಿರಲ್ಲ, ದೋಷಿಯಾಗಿರಲ್ಲ. ಸಭೆಗೆ ಅವನು ಯಾವಾಗಲೂ ಹಿತವನ್ನು ಆತನು ಮಾಡುವವನಾಗಿರ್ತಾನೆ. ಅದರಿಂದಲೇ ಪೌಲನು ತಾನು ತಿಮೋತಿಯನಿಗೂ ಕೊರಿಂಥಿಯರು ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ಸಭೆಯಲ್ಲಿ ಹೊಸದಾಗಿ ಬಂದವರನ್ನ ನೀವು ನಾಯಕತ್ವಕ್ಕೆ ತರಬೇಡ್ರಿ. ಕಾರಣ ಏನಂತಂದ್ರೆ, ಒಂದು ಪಕ್ಷ ಸೈತಾನನ ಅವರನ್ನು ಮರುಳುಗೊಳಿಸಿ ಅವರನ್ನು ವಂಚಿಸಾನು ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸಿ. ಅದರರ್ಥ ಸಭೆಯಾಗಿ ಹೊಸದಾಗಿ ಬಂದವರನ್ನ ಯಾವತ್ತು ನೀವು ನಾಯಕತ್ವಕ್ಕೆ ತರಬೇಡ್ರಿ ಅಂತ. ಇವತ್ತು ಅನೇಕ ಸಭೆಗಳಲ್ಲಿ ಉಂಟಾಗೋ ಪ್ರಾಬ್ಲಮ್ ಗೊತ್ತಾ, ಹೊಸದಾಗಿ ಬಂದಿರ್ತಾರೆ, ಅವ್ರನ್ನ ಎತ್ಕೊಂಡಾಗ ಲೀಡರ್ ಮಾಡಿಬಿಡ್ತಾರೆ. ಕಾರಣ ಏನಂದ್ರೆ ಸಭೆ ಬಿಟ್ಟು ಹೋಗ್ಬಾರ್ದಲ್ಲ ಅಂತ. ಸಭೆ ಬಿಟ್ಟು ಹೋಗ್ಬೋದು. ನಮ್ಮ ಸಭೆಯಲ್ಲಿ ಅಂತ ಪ್ರಾಬ್ಲಮ್ ಇಲ್ಲ, ಅದಕ್ಕಾಗಿ ಸ್ತೋತ್ರ ಹೇಳ್ತಾನೆ. ಅನೇಕ ಸಭೆಗಳಲ್ಲಿ ಇರೋಂಥ ಪ್ರಾಬ್ಲಮ್ ಏನು ಗೊತ್ತಾ, ಒಂದು ವಾರ ಬಂದಿದ್ದೆ ತಡ, ಬನ್ನಿ ಬ್ರದರ್ ನೀವು ಈ ಲೀಡ್ರು, ನೀವು ಆ ಲೀಡ್ರು, ನೀವು ಈ ಲೀಡ್ರು. ಅವನು ತಿರ್ಗಾ ವಾಪಸ್ ರಿವರ್ಸ್ ಗೇರ್ ಹಾಕಂಗೆ ಹೋಗಂಗೆ ಇಲ್ಲ. ಅವನು ಚಿಂತೆ ಮಾಡ್ತಾನೆ, ಐ ಆಮ್ ಸಂಬಡಿ ಅಂತ. 3-4 ತಿಂಗಳಾದ್ಮೇಲೆ ಆ ಪಾಸ್ಟ್ ಗೊತ್ತಾಗುತ್ತೆ, ಯಾಕಪ್ಪ ಇವನು ಲೀಡ್ರ್ ಮಾಡಿದೆ ಅಂತ. ಅವನು 3 ತಿಂಗಳಾದ್ಮೇಲೆ ಜಾಸ್ತಿ ದಿನ ಇರಲ್ಲ, ಹೋಗ್ಬಿಡ್ತಾನೆ. ಕಾರಣ ಏನಂತಂದರೆ, ಸೈತಾನನ ಅವರನ್ನ ಮರಳುಗೊಳಿಸ್ತಾನೆ. ಲೀಡರ್ಶಿಪ್ ಇಸ್ ನಾಟ್ ದ ಪೊಸಿಷನ್, ಇಟ್ ಇಸ್ ಅ ಫಂಕ್ಷನ್. ಅದರ ಅರ್ಥ ಏನಂದರೆ, ಜ್ಞಾನದಲ್ಲಿ ಕ್ರಿಯೆ ಮಾಡೋಕ್ಕಾಗದೇ ಇರುವವನು ಅವನ ದೇವರ ಸಭೆಯ ಸ್ಥಾನವನ್ನು ಎಂದೆಂದಿಗೂ ವಹಿಸಿಕೊಳ್ಳೋದಕ್ಕೆ ಅದು ಸಾಧ್ಯ ಇಲ್ಲ. ಅದರಿಂದಲೇ ಬೈಬಲಲ್ಲಿ ನಾವು ಸ್ಪಷ್ಟವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವರ ವಾಕ್ಯ ಹೇಳ್ತಿದೆ, ನೋಡಾರಿಸ್ಕೋಬೇಕು. ಬಿಕಾಸ್ ಇಟ್ ಈಸ್ ದ ಚರ್ಚ್ ಆಫ್ ಗಾಡ್. ಇದು ದೇವರ ಸಭೆ. ನಾಯಕತ್ವ ಎನ್ನುವಂಥದ್ದು ಜ್ಞಾನದಲ್ಲಿ ನಡೆಯುವವರನ್ನ ಅವರನ್ನ ಪರಿಶೋಧಿಸಬೇಕು. ಅವರ ಮಾತಲ್ಲಿ ಜ್ಞಾನ ಇದೆಯಾ, ಅವರ ನಡತೆಯಲ್ಲಿ ಜ್ಞಾನ ಇದೆಯಾ, ಅವರ ಜೀವಿತದ ಕಾರ್ಯಗಳಲ್ಲಿ ಜ್ಞಾನ ಇದೆಯಾ ಅಂತ ನೋಡಿ ಆರಿಸ್ಕೊಳ್ಬೇಕು. ಆ ರೀತಿ ಉಳ್ಳವರನ್ನ ನೋಡಿ ಆರಿಸ್ಕೊಂಡಾಗ ಅವರ ಸಭೆಯ ಸೇವೆಗೆ ಏನಾಗಿರ್ತಾರೆ, ಅವರು ಪ್ರಯೋಜನಕರವಾಗಿರ್ತಾರೆ. ನೀವು ಸ್ತೋತ್ರ ಹೇಳಬೇಕು. ದೇವರ ವಾಕ್ಯದಲ್ಲಿ ಮುಂದೆ ನಾವು ಗಮನಿಸಿದಾಗ, ದೇವರ ವಾಕ್ಯದಲ್ಲಿ ಒಬ್ಬ ನಿಜವಾದಂಥ ಲೀಡರ್ ನಾಯಕನಿಗೆ ಒಂದನೇದಾಗಿ ನಾನು ಹೇಳಿದೆ, ದರ್ಶನ ಉಳ್ಳವನಾಗಿರಬೇಕು. ಎರಡನೇದಾಗಿ ಜ್ಞಾನ ಉಳ್ಳವನಾಗಿರಬೇಕು. ಮೂರನೇದಾಗಿ ತೀರ್ಮಾನ ಮಾಡತಕ್ಕಂಥ ಶಕ್ತಿ ಉಳ್ಳವನಾಗಿರ್ಬೇಕು. ಅದರ ಅರ್ಥ, ಒಬ್ಬ ನಾಯಕ ದುಡುಕುವವನಾಗಿರಬಾರ್ದು. He must have the judgment. ಆತನು ತೀರ್ಪನ್ನ ಮಾಡತಕ್ಕಂಥ, ಅಂದರೆ ಕಂಡವ್ರನ್ನ ತೀರ್ಪು ಮಾಡೋದಲ್ಲ.
ನಮ್ಮ ಸಭೆಯಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ. ಬೇರೆ ಸಭೆಗಳಲ್ಲಿ ಇರುವಂಥ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಬೇರೆಯವ್ರನ್ನ ಅಂದರೆ ಕಂಡವ್ರನ್ನ ಬೈಯೋಕ್ಕೆ ಅಂತಲೇ ಕೆಲ ಲೀಡರ್ಗಳಿರ್ತಾರೆ, ವಯಸ್ಸಾದವರು. ನೀನು ಕೂತಿದ್ದು ಸರಿ ಇಲ್ಲ, ನೀನು ನಿಂತಿದ್ದು ಸರಿ ಇಲ್ಲ, ನೀನು ಬಂದಿದ್ದು ಸರಿ ಇಲ್ಲ, ನೀನು ಹೋಗಿದ್ದು ಸರಿ ಇಲ್ಲ, ನೀನು ಕೈ ಎತ್ತಿದ್ದು ಸರಿ ಇಲ್ಲ, ನೀನು ಸ್ತೋತ್ರ ಹೇಳಿದ್ದು ಸರಿ ಇಲ್ಲ ಅಂತ ಹೇಳೋದಕ್ಕೆ, ಜಡ್ಜ್ಮೆಂಟ್ ಮಾಡೋದಕ್ಕೆ ಒಂದು ಏನಂದ್ರೆ ತೀರ್ಪು ಮಾಡೋದಕ್ಕೆ ಒಂದು ಜನ ಇರ್ತಾರೆ. ಆ ತೀರ್ಪಲ್ಲ, ತೀರ್ಮಾನಗಳಂದ್ರೆ ಒಳ್ಳೆ ಕಾರ್ಯಗಳನ್ನು ಬುದ್ಧಿಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳತಕ್ಕಂಥ ಶಕ್ತಿ ಉಳ್ಳಂತ ನಾಯಕರುಗಳು ನಾವು ನಾಯಕತ್ವ ಉಳ್ಳವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ 14ನೇ ಅಧ್ಯಾಯಕ್ಕೆ ಬಂದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ. ಬೈಬಲಲ್ಲಿ ಲೋಟನ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಲೋಟನ ಒಂದು ಜೀವಿತ ಒಂದು ನಾಯಕನ ತೀರ್ಮಾನದ ಶಕ್ತಿಯ ಬಲಹೀನತೆಯನ್ನ ಅಲ್ಲಿ ತೋರ್ಪಡಿಸುವಂತದ್ದಾಗಿರ್ತದೆ. ಅಬ್ರಹಾಮನ ಸಂಗಡ ಲೋಟನ ನಡೆದಾಗ ಅಬ್ರಹಾಮನ ಎಲ್ಲಾದ್ರೂ ಕಡಿಮೆ ಆದ್ನ? ಇಲ್ಲ. ಅಬ್ರಹಾಮನ ಸರಿಸಮವಾಗಿ ಬೆಳೆದ. ಯಾವ ರೀತಿ ಲೋಟನ ಬೆಳೆದ? ಅಬ್ರಹಾಮನ ಸರಿಸಮವಾಗಿ. ಅಬ್ರಹಾಮನಿಗೆ ಎಷ್ಟು ಸೇವಕರಿದ್ದಾರೋ ಅಷ್ಟು ಸೇವಕರು ಲೋಟನಿಗಿದ್ದಾರೆ. ಅಬ್ರಹಾಮನಿಗೆ ಎಷ್ಟು ದನ ಕುರಿಗಳಿದೆಯೋ ಅಷ್ಟೇ ದನ ಕುರಿಗಳು ಲೋಟನಿಗಿದೆ. ಅಬ್ರಹಾಮನಿಗೆ ಎಷ್ಟು ಬೆಳ್ಳಿ ಬಂಗಾರ ಸಂಪತ್ತುಗಳಿದೆಯೋ ಅಷ್ಟೇ ಬೆಳ್ಳಿ ಬಂಗಾರ ಸಂಪತ್ತು ಲೋಟನಿಗಿದೆ. ಬೆಳೆದು ಬಂದ. ಆದರೆ ಈಗ ಒಂದು ಹಂತಕ್ಕೆ ಬಂದಾಗ ಲೋಟನ ಜೀವನದಲ್ಲಿ ಸಂಭವಿಸಿದ ಒಂದು ಕಾರ್ಯ ಏನು? ಯಾರೋ ಜಗಳ ಮಾಡಿದ್ರು. ಯಾರು ಜಗಳ ಮಾಡಿದ್ದು? ಅವನ ಸೇವಕರುಗಳು ಜಗಳ ಮಾಡಿದ್ರು. ಆದರೆ ಇವನೇನು ತೀರ್ಮಾನ ತಗೊಂಡ? ನೀನು ಉತ್ತರಕ್ಕೆ ಆದರೆ ನಾನು ಪಶ್ಚಿಮಕ್ಕೆ, ನೀನು ದಕ್ಷಿಣಕ್ಕಾದರೆ ನಾನು ಉತ್ತರಕ್ಕೆ ಅಂತ ಹೇಳಿ ಇವನ್ ತೀರ್ಮಾನ ತೆಗೆದುಕೊಳ್ತಾನೆ. ಅದರ ಅರ್ಥ ಯಾರೋ ಮಾಡಿದಂಥ ತಪ್ಪಿಗೆ ಇವನೇನು ಮಾಡ್ತಾ ಇದ್ದಾನೆ? ಶಿಕ್ಷೆ ತಗೊಳ್ತಾ ಇದ್ದಾನೆ. ಅದರ ಅರ್ಥ ತೀರ್ಮಾನಕ ಶಕ್ತಿ ಇವನ ಒಳಗಡೆ ಇರಲಿಲ್ಲ. ಅದರ ಅರ್ಥ ಏನಂದ್ರೆ ಬೇರ್ಪಡೋದಕ್ಕೋಸ್ಕರ ಟೈಮನ್ನು ಹುಡುಕ್ತಾ ಇದ್ದ. ಆಗ್ತಾನೆ ಕಲ್ಲು ಹೊಡೆದಂಗೆ ಇವನ ಜೀವನದಲ್ಲಿ ಏನು ಸಂಭವಿಸ್ತಾ ಘಟನೆ ಒಂದು ಊಹಿಸಿ ನೋಡ್ರಿ, ಚಿಂತೆ ಮಾಡಿ ನೋಡ್ರಿ. ಲೋಟನು ಬೇಕಾದ್ರೆ ಅಬ್ರಹಾಮನ ಸೇವಕರುಗಳಿಗೂ ಲೋಟನ ಸೇವಕರು ಕುಳಿಸಿ, ಯಾಕ್ರ ಜಗಳ ಆಡಿದ್ರಿ? ಯಾಕೋ ಅಪ್ಪ ಮಕ್ಕಳ ಮಧ್ಯದಲ್ಲಿ ಜಗಳ ತಂದಿಡ್ತೀರಾ? ಸುಮ್ಮನೆ ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಅಬ್ರಹಾಮನ ಲೋಟನ ಜಗಳ ಆಡಿದ್ನ? ಇಲ್ಲ. ಜಗಳಾಡಿದ್ಯಾರು? ಯಾರ ಸೇವಕರುಗಳು, ಕೂಲಿ ಕೆಲಸದವ್ರು, ಸಂಬಳಕ್ಕಿರೋರು ಜಗಳ ಆಡ್ತಾ ಇದ್ದಾರೆ. ಆದರೆ ಇವ್ರು ಬಂದು ಈಗ ಅಬ್ರಹಾಮನ ಲೋಟನ್ ಏನು ಮಾಡ್ತಾ ಇದ್ದಾನೆ? ಅವನು ಹೇಳ್ತಾರೆ ಅವ್ರು ಜಗಳ ಮಾಡಿದವ್ರನ್ನ ಬಿಟ್ರೆ ಅವರು ನೋಡ್ರಿ ತೀರ್ಮಾನ. ನೀವ್ಯಾರು ಸ್ತೋತ್ರ ಹೇಳಿದಾಗ ಕರೆಕ್ಟ್ ಅಲ್ಲ ಪಾಸ್ಟ್ರೇ, ನಾವು ಯಾರ್ಯಾರಿಗೋ ಜಗಳ ಮಾಡ್ತಾ ಇದೀವಿ ಅಂತ. ನನ್ನ ಪಾಯಿಂಟ್ ಅರ್ಥ ಆಗ್ತಾ ಇದೆ? ತೀರ್ಮಾನದ ಶಕ್ತಿ. ಈಗ ಲೋಟನ ಸೇವಕರುಗಳು ಅಬ್ರಹಾಮನ ಸೇವಕರುಗಳು ಜಗಳ ಮಾಡಿದಾಗ ಲೋಟ ನಿಂತ್ಕೊಂಡು ಏನು ಹೇಳ್ಬೇಕೆ? ಯಾಕೋ ಅಪ್ಪನ ಮಕ್ಕಳ ಮಧ್ಯದಲ್ಲಿ ತಂದಿಡ್ತೀರಾ? ನಿಮ್ಮ ಕೆಲಸ ನೀವು ಮಾಡ್ರ, ಯಾಕ್ರ ಜಗಳ ಮಾಡ್ತೀರಿ? ನಿಮ್ಗೆ ಸಂಬಳಕ್ಕೆ ಕಡಿಮೆನೇನೋ, ಊಟಕ್ಕೆ ಕೊರತೆನೇನೋ, ವಸತಿ ಕೊರತೆನೇನೋ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ತಾನೆ, ಯಾಕ್ರ ನೀವು ಜಗಳ ಮಾಡ್ತೀರ? ಸುಮ್ಮನೆ ಇದ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ರ ಅಂತ ಬೈಬೇಕಾಗಿತ್ತು. ಅಲ್ಲಿ ಆ ಸೇವಕರುಗಳಿಗೆ ಏನು ಹೇಳಿಲ್ಲ. ಅವನು ಸೀದಾ ಅಬ್ರಹಾಮನ ಬಳಿಗೆ ಬರ್ತಾ, ಅಬ್ರಹಾಮನ ಬಳಿಗೆ ಬಂದು ಹೇಳ್ತಾನೆ, ನೀನು ಲೆಫ್ಟ್ ಅಂದರೆ ನಾನು ರೈಟು, ನೀನು ಆ ಕಡೆ ಅಂದರೆ ನಾನು ಈ ಕಡೆ. ನೋಡ್ರಿ, ಆ ಒಂದು ತೀರ್ಮಾನ ಅವನನ್ನು ಏನು ಮಾಡ್ತು? ಅವನ ಜೀವಿತವನ್ನ ನಾಶನಕ್ಕೆ ತಗೊಂಡೋಗ್ಬಿಡ್ತು. ಎಲ್ಲಿಗೆ ನಾಶನ ತಗೊಂಡೋಯ್ತು? ಯಾವ ಸೇವಕರಿಗೋಸ್ಕರ ಜಗಳ ಆಡಿದ್ನೋ ತನ್ನ ಜೀವನದ ಕೊನೆಯಲ್ಲಿ ಆ ಸೇವಕರು ಇಲ್ವೇ ಇಲ್ಲ. ಯಾವ ಸೇವಕರಿಗೋಸ್ಕರ ಜಗಳ ಆಡಿದ್ನೋ, ಯಾವ ಸೇವಕರಿಗೋಸ್ಕರ ವಾದಿಸ್ನೋ, ಯಾವ ಸೇವಕರಿಗೋಸ್ಕರವಾಗಿ ಸ್ವಂತ ತಂದೆಯ ಸ್ಥಾನದಲ್ಲಿ ಇದ್ದಂಥ ಅಬ್ರಹಾಮನನ್ನು ಬಿಟ್ನೋ, ಸ್ವಲ್ಪ ವರ್ಷಗಳಾದ್ಮೇಲೆ ಆ ಸೇವಕರುಗಳಿಲ್ವೇ ಇಲ್ಲ. ಆ ವ್ಯಕ್ತಿಗಳಿಗೋಸ್ಕರ ಇವನು ಕಿತ್ಲಾಡ್ತಾ ಇದ್ದಾನೆ. ಕಡೆಯದಾಗ ಯಾರು ಬರಬೇಕಾಗಿದ್ದು ಗೊತ್ತಾ? ಇವನು ಸೆರೆಗೆ ಹೋದಾಗ ಅಪ್ಪನೇ ಬರಬೇಕಾಗಿತ್ತು, ಸೇವಕರು ಯಾರು ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇವನು ಇಕ್ಕಟ್ಟಿಗೆ ಒಳಪಟ್ಟಾಗ, ಶತ್ರುಗಳು ಬಂದು ಇವನನ್ನು ಆವರಿಸಿದಾಗ, ಶತ್ರುಗಳು ಬಂದು ಇವನನ್ನು ಹಿಡಿದಾಗ ಯಾರು ಬರಬೇಕಾಗಿದ್ದು ಗೊತ್ತಾ? ಯಾರಿಗೋಸ್ಕರ ಜಗಳ ಮಾಡಿದ್ನೋ ಅವ್ರ ಅಡ್ರೆಸ್ಗೆ ಇಲ್ಲ. ಈಗ ಯಾರು ಬರಬೇಕಾಗಿದ್ದು ಗೊತ್ತಾ? ಯಾರನ್ನ ಬಿಟ್ಟು ಹೋದ್ನೋ ಅವನೇ ಬರಬೇಕಾಗಿತ್ತು. ಅಬ್ರಹಾಮ ಕಿತ್ಲಾಡಿದ್ಯಾವುದು ಅವ್ರಿಗಾಗಿ. ಈಗ ಕಷ್ಟಕ್ಕೆ ಬಂದಾಗ ಅವರಿದ್ದಾರ? ಅವರಿಲ್ಲ. ಈಗ ಯಾರು ಬರಬೇಕು? ಅಪ್ಪನೇ ಬರಬೇಕಾಗಿತ್ತು. ಕೆಲವೊಂದು ಸಾರಿ ನಾಯಕತ್ವದಲ್ಲಿ ನಾವು ಮಾಡುವ ತೀರ್ಮಾನಗಳು ತಪ್ಪಾಗ್ಬಿಡುತ್ತೆ.
ಯಾರಿಗೋಸ್ಕರ ಮಾತಾಡಬೇಕು, ಯಾರಿಗೋಸ್ಕರ ನಿಂತ್ಕೋಬೇಕು, ಯಾರಿಗೋಸ್ಕರ ವಾದಿಸ್ಬೇಕಂತ ಕೆಲವರು ಗೊತ್ತಾಗಲ್ಲ. ಕೆಲವರು ಎಲ್ಲರಿಗೂ ವಾದಿಸ್ತಾರೆ, ಎಲ್ಲರಿಗೂ ನಿಂತ್ಕೊತಾರೆ, ಎಲ್ಲರಿಗೂ ಜೊತೆ ನಿಲ್ತಾರೆ. ಕಡೆಯದಾಗಿ ಅವರು ಒಂದು ಪರಿಸ್ಥಿತಿ ಬಂದಾಗ ಅವರೇ ಇರಲ್ಲ. ಯಾರಿಗೋಸ್ಕರ ನಿಂತ್ಕೊಂಡ್ರೆ ಅವ್ರು ಇರಲ್ಲ, ಯಾರು ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವರೇ ಬರಬೇಕು. ಇವತ್ತು ಅನೇಕ ಸಭೆಗಳಲ್ಲಿ ನಾಯಕರುಗಳಲ್ಲಿ ಉಂಟಾಗುವಂಥ ಒಂದು ತಪ್ಪದು, ತೀರ್ಮಾನ ಮಾಡತಕ್ಕಂಥ ಶಕ್ತಿ ಇವತ್ತು ಅವ್ರ ಅನೇಕರಿಗೆ ಗೊತ್ತಿಲ್ಲ. ಯಾವತ್ತಕ್ಕಾಗಿ ನಾನು ನಿಲ್ತಾ ಇದ್ದೀನಿ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್. ಅಬ್ರಾಹ್ಮನ ಜೊತೆ ನಡೆದಾಗ ಈಕ್ವಲ್ ಆಗಿದ್ದ, ಸರಿಸಮ. ಅಬ್ರಾಹ್ಮನಿಗಿಂತ ₹1 ಅವನು ಕಡಿಮೆ ಇರಲಿಲ್ಲ. ಈ ವಾಸ್ ಈಕ್ವಲ್, ಸರಿಸಮವಾಗಿದ್ದ. ಆದರೆ ಯಾರಿಗಾಗಿ ನಿಲ್ಲಬೇಕಾಗಿತ್ತು ಅವ್ರಿಗಾಗಿ ಅವನು ನಿಲ್ಲಿಲ್ಲ, ಯಾರಿಗಾಗಿ ನಿಲ್ಲಬಾರ್ದಾಗಿತ್ತೋ ಅವ್ರಿಗಾಗಿ ಅವನು ನಿಂತ. ಅವನು ಅಬ್ರಹಾಮನ ಪಕ್ಷ ನಿಲ್ಲಬೇಕಾಗಿತ್ತು. ತನ್ನ ಸೇವಕರುಗಳನ್ನೆಲ್ಲ ಕರೆದು ಬುದ್ಧಿ ಹೇಳಿ ಸರಿಯಾಗಿ ನಡೀರೋ ಅಂತ ಹೇಳಿದ್ರೆ ಇವತ್ತು ಲೋಟನು ಅಬ್ರಹಾಮನ ಜೊತೆ ನಡೀತಾ ಇದ್ದ. ಆದರೆ ಅಬ್ರಹಾಮನು ಲೋಟನ ಸೇವಕರು, ಅಬ್ರಹಾಮನ ಸೇವಕರು ಅವ್ರವ್ರ ಜಗಳ ಮಾಡ್ತಾ ಇರೋದ್ರಿಂದ ಆ ಜವಾಬ್ದಾರಿಯನ್ನು ಇವನು ತೆಗೆದುಕೊಂಡು ಅವರ ಪರವಾಗಿ ಇವನು ಮಾತಾಡಿದ್ರಿಂದ ಅವನೇನಾಗದ, ಅಬ್ರಹಾಮನು ಲೆವೆಲಲ್ಲಿ ಬೆಳೀತಾ ಇದ್ದಾನೆ, ಇವನೇನಾಗ್ತಾ ಇದ್ದಾನೆ, ಕಡಿಮೆ ಆಗ್ತಾನೆ ಇದ್ದಾನೆ. ಯಾಕಂದರೆ ನಿಲ್ಲಬಾರ್ದವರ ಪರ ಅವನು ನಿಂತ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಎಲ್ಲರಿಗೋಸ್ಕರ ನಿಲ್ಲಬೇಡ್ರಿ. ಇನ್ನೊಂದ್ಸರಿ ನಾನು ಹೇಳ್ತಾನೆ, ಎ ಗುಡ್ ಲೀಡರ್ he will not stand for everyone. ಯಾರಿಗಾಗಿ ನಿಲ್ತಾ ಇದೆಯೋ ಅನ್ನೋದು ಎಚ್ಚರವಾಗಿರಬೇಕು. ಯಾರಿಗಾಗಿ ನಿಲ್ತೀರ ತೀರ್ಮಾನ ಮಾಡೋ ಶಕ್ತಿ ಇರಬೇಕು. ಕೆಲವರು ಎಷ್ಟು ಹೇಳಿದ್ರೂ ಬುದ್ಧಿ ಕೇಳಲ್ಲ, ಹೋಗಿ ಹೋಗಿ ಅವ್ರಿಗೆ ನಿಲ್ತಾರೆ. ಕೆಲವರು ಎಷ್ಟು ಹೇಳಿದ್ರು ಮನ ತಿರುಗಲ್ಲ, ಕೆಲವರು ಎಷ್ಟು ಹೇಳಿದ್ರು ಸರೋಗಲ್ಲ, ಕೆಲವರು ಎಷ್ಟೇ ಹೇಳಿದ್ರು ಪಶ್ಚಾತ್ತಾಪ ಪಡಲ್ಲ, ಕೆಲವರು ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ. ಹೋಗಿ ಹೋಗಿ ಅವ್ರಿಗಾಗಿ ನಿಲ್ತಾರೆ. ನಾಳೆ ನಿನ್ನ ಜೀವಿತದಲ್ಲಿ ನಿನಗೆ ಅವಶ್ಯಕತೆ ಬಂದಾಗ ಅವ್ರು ನಿಲ್ಲಲ್ಲ. ಯಾರು ವಿರುದ್ಧವಾಗಿ ನೀವು ನಿಲ್ತಿರೋ ಹೋಗಿ ಅವರೇ ನಿನಗೆ ಬರಬೇಕು. ಅದು ದೇವರ ಕರುಣೆಯ ಒಂದು ಏನಂತ ಹೇಳ್ತಾರೆ, ಒಂದು ಹಂತ. ಅದು ದೇವರ ಕರುಣೆಯ ಒಂದು ಹಂತ. ವಿಶ್ವಾಸಿಗಳಾದಂಥ ನಾವುಗಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತೀರ್ಮಾನಗಳ ಕುರಿತಾಗಿ ಏನು ತೀರ್ಮಾನ ಮಾಡ್ತೀವಿ, ಕೆಲವೊಂದು ವಿಷಯಗಳು ಬಂದಾಗ ಎಚ್ಚರವಾಗಿರಬೇಕು. ತಪ್ಪಾದ ಕಾರ್ಯಗಳಿಗಾಗಿ, ತಪ್ಪಾದ ವ್ಯಕ್ತಿಗಳಿಗಾಗಿ, ತಪ್ಪಾದ ಸನ್ನಿವೇಶಗಳಿಗಾಗಿ ಎಂದಿಗೂ ಜೊತೆ ನಿಲ್ಲೋದಕ್ಕೆ ಹೋಗ್ಬಾರ್ದು. ಬೇಜಾರಿಲ್ದಿದ್ರೆ ಮಾತ್ರ ಒಂದು ಆಮೇಲೆ ಹೇಳಿ. ಓಕೆ, ಮುಂದಿನ ಕಾರ್ಯಗಳನ್ನು ನಾನು ನಾನು ನಿಲ್ಲಿಸ್ಬಿಡ್ತೀನಿ. ಒಂದು 5 ನಿಮಿಷದಲ್ಲಿ ನಾನು ನಿಲ್ಲಿಸ್ಬಿಡ್ತೀನಿ. ಈ ವಿಷಯ ನಾನು ಬಿಡ್ತೀನಿ. ಈಗ 2ನೇ ಭಾಗದ ಕಡೆ ನಾನು ಬರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. 2ನೇ ಭಾಗ ನಾಯಕತ್ವದಲ್ಲಿನ ಅಪಾಯಗಳು. ನಾಯಕತ್ವದಲ್ಲಿ ಏನು ಅಪಾಯಗಳಿದೆ ಅನ್ನೋದನ್ನು 2ನೇ ಭಾಗವಾಗಿ ನಾನು ಅತಿ ಬೇಗನೆ ನಾನು ನಿಲ್ಲಿಸ್ಲಿಕ್ಕಾಗಿ ನಾನು ನಿಲ್ಲಿಸ್ಬಿಡ್ತೇನೆ. 1ನೇ ಭಾಗವನ್ನು ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದು ಕಂಪ್ಲೀಟ್ ಮಾಡೋಕ್ಕೆ ಹೋದರೆ ದಿನ ಬಹಳ ಸಮಯ ತೆಗೆದುಬಿಡುತ್ತೆ. ಇನ್ನೊಂದು 5 ನಿಮಿಷದಲ್ಲಿ ಬೇಗ ಒಂದು ನಾಯಕತ್ವದಲ್ಲಿರೋ ಅಪಾಯಗಳು, ಈ ವಿಷಯಗಳ ಕುರಿತಾಗಿ ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂದರೆ ನಮ್ಮ ನಾಯಕತ್ವ ಎನ್ನೋದು ತುಂಬ ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಬೈಬಲಲ್ಲಿ 1 ಕೊರಿಂಥಿಯ 9ನೇ ಅಧ್ಯಾಯದ 27ನೇ ವಚನದಲ್ಲಿ ಪೌಲನು ತಾನು ಈ ರೀತಿಯಾಗಿ ಹೇಳ್ತಾನೆ, ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ಎನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ನಾನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಪೌಲನು ತಾನು ಹೇಳ್ತಾ ಇದ್ದಾನೆ, ಸೇವೆ ಮಾಡ್ರಪ್ಪ, ಬನ್ರಪ್ಪ ಸೇವೆಗೆ ಅಂತ ನಾನು ತುಂಬ ಜನರನ್ನು ಕರೆದ ಮೇಲೆ ನನ್ನನ್ನೇ ನಾನು ಅಯೋಗ್ಯನೆನಿಸಿಕೊಳ್ತೇನೋ ಎನ್ನುವಂಥ ಒಂದು ಭಯ ನನಗಿರೋದ್ರಿಂದ ನನ್ನ ಮೈಯನ್ನು ನಾನು ಏನು ಮಾಡ್ತೇನೆ, ಜಜ್ಜಿ ನಾನು ಸ್ವಾಧೀನ ಮಾಡಿಕೊಳ್ತೇನೆ ಅನ್ನೋದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. ದೇವರ ವಾಕ್ಯದಲ್ಲಿ ನಾಯಕತ್ವದಲ್ಲಿರುವಂಥ ಒಂದು ದೊಡ್ಡ ಅಪಾಯದ ಮೊದಲನೇ ಸಂಗತಿ ಏನಂದರೆ ಗರ್ವ, ಅಹಂಕಾರ ಬರಬಾರದು. ನಮ್ಮಲ್ಲಿ ನಾಯಕತ್ವದಲ್ಲಿ ಇರುವವರಲ್ಲಿ ಒಂದನೇದಾಗಿ ಅಹಂಕಾರ ಎನ್ನುವಂಥದ್ದು ಒಂದು ಕಾಲದಲ್ಲಿ ಬರಬಾರ್ದು. ಜ್ಞಾನೋಕ್ತಿಗಳ 16ನೇ ಅಧ್ಯಾಯದ 5ನೇ ವಾಕ್ಯ ಹೇಳ್ತದೆ, ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ, ಅವರಿಗೆ ದಂಡನೆ ಖಂಡಿತ ಎನ್ನುವುದು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಅಹಂಕಾರ ಎನ್ನುವಂಥದ್ದು ದೇವರಿಗೆ ಅಸಹ್ಯವಾದಂಥ ಒಂದು ಕಾರ್ಯ.
ದೇವರ ವಾಕ್ಯ ಹೇಳ್ತದೆ, ಅಹಂಕಾರಿಗಳಿಗೆ ದಂಡನೆ ತಪ್ಪದು ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. ಹಾಗಾದರೆ ನಾಯಕತ್ವದಲ್ಲಿ ಇರುವಂಥ ದೇವರ ಮಕ್ಕಳನ್ನ ಒಂದು ಕಾರ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಮಗೆ ಯಾವ ವಿಷಯದಲ್ಲೂ ಸಹ ಗರ್ವ ಎನ್ನುವುದು, ಅಹಂಕಾರ ಎನ್ನುವುದು ಬರಬಾರದು. ಸತ್ಯವೇದ ಗ್ರಂಥದಲ್ಲಿ 3 ಭಾಗಗಳಾಗಿ ನಾನು ಅದನ್ನು ವಿಂಗಡಿಸುವವನಾಗಿರ್ತೇನೆ. ಒಂದನೇದಾಗಿ ನಮಗೆ ಯಾವುದರಲ್ಲಿ ಗೌರವ ಬರುತ್ತದೆ ಎಂಬುದಾಗಿ ನಾವು ಗಮನಿಸಿದಾಗ, ಪ್ರಿಯಾರಿಟಿ, ನಮ್ಮ ಆದ್ಯತೆಗಳು ಅಥವಾ ನಾನೇ ಎಲ್ಲದರಲ್ಲೂ ಪ್ರಾಮುಖ್ಯನಾಗಿರಬೇಕು ಎನ್ನುವಂಥ ವಿಷಯದಲ್ಲಿ ನಮಗೆ ಅಹಂಕಾರಗಳು ಬರಲಿಕ್ಕೆ ಸಾಧ್ಯ. ಎರಡನೇದಾಗಿ ನಮ್ಮ ಒಂದು ಪ್ರಾಮಾಣಿಕತೆ, ಇಂಟಿಗ್ರಿಟಿ, ನಮ್ಮ ಒಂದು ಪ್ರಾಮಾಣಿಕತೆ ವಿಷಯದಲ್ಲಿ ನನಗೆಲ್ಲ ಗೊತ್ತು, ನಾನು ಯಾರಿಗೂ ಅಧೀನನಾಗೋ ವಿಷಯ ಇಲ್ಲ, ನಾನೆಲ್ಲ ಮಾಡ್ತೀನಿ ಎನ್ನುವಂಥ ಒಂದು ಚಿಂತೆ ಬಂದಾಗ ನಮ್ಮ ಪ್ರಾಮಾಣಿಕತೆಯ ವಿಷಯದಲ್ಲಿ ನಾವು ಸೋಲನ್ನು ಕಾಣ್ತೇವೆ. ಮೂರನೇದಾಗಿ ಟೀಕೆಗಳು. ಅದರ ಅರ್ಥ ಏನಂತಂದರೆ, ನಾವು ಅಹಂಕಾರ ನಮ್ಮಲ್ಲಿ ಯಾವಾಗ ಬಂದಾಗ ಇತರರನ್ನು ನಾವು ಸಣ್ಣದಾಗಿ ಕಾಣಲಿಕ್ಕಾಗಿ ನಾವು ಪ್ರಾರಂಭಿಸ್ತೇವೆ. ನಾವು ಇತರರ ಸೇವೆಗಳನ್ನು, ಇತರರ ಜೀವಿತಗಳನ್ನು, ಇತರರ ನಡವಳಿಕೆಗಳನ್ನು ನಾವು ಏನು ಮಾಡಲಿಕ್ಕಾಗಿ ಪ್ರಾರಂಭಿಸ್ತೀವಿ? ಟೀಕೆ ಮಾಡೋದಕ್ಕಾಗಿ ಪ್ರಾರಂಭಿಸ್ತೀವಿ. ಅದರ ಅರ್ಥ ಏನದೆ, ಅವನೇನು ಮಾಡದೆ, ಅವ್ರೇನು ಮಾಡದೆ, ಇವನೇನು ಮಾಡದೆ, ಅವ್ರು ಹೆಂಗಿದ್ದಾರೆ ನೋಡು ಎನ್ನೋದನ್ನು ಟೀಕೆ ಮಾಡೋದಕ್ಕಾಗಿ ನಾವು ಪ್ರಾರಂಭಿಸ್ತೇವೆ. ಒಂದು ವ್ಯಕ್ತಿಯಲ್ಲಿ ಯಾವಾಗ ಟೀಕೆ ಎನ್ನೋದು ಹೆಚ್ಚಾಗುತ್ತದೋ ಆಗಲೇ ಅರ್ಥ ಮಾಡಿಕೊಳ್ಬೇಕು, ಈಸ್ ಮೂವಿಂಗ್ ಟು ದ ಪ್ರೈಡ್, ಅವನ ಗರ್ವದ ಕಡೆ ಅವನು ನಡೀತಾ ಇದ್ದಾನೆ ಎನ್ನುವಂಥ ಅರಿವಿಲ್ಲದಿರುವಂಥ ಒಂದು ಸೂಚನೆ ಟೀಕೆ ಆಗಿರುವಂಥದ್ದಾಗಿರ್ತದೆ. ಒಬ್ಬನ ನಾಯಕನ ಒಳಗಡೆ ಗರ್ವದ 3 ಪ್ರಧಾನವಾದಂಥ ಲಕ್ಷಣಗಳು ಯಾವುದು ಎಂಬುದಾಗಿ ಗಮನಿಸಿದಾಗ, ಒಂದನೇದಾಗಿ ನಾನು ಹೇಳಿದೆ ಪ್ರಾಧಾನ್ಯತೆ. ಅದರ ಅರ್ಥ ಏನಂದರೆ ಪ್ರಯಾರಿಟಿ, ನಾನೇ ಎಲ್ಲದಕ್ಕಿಂತ ಮೇಲಿರಬೇಕು, ನಾನೊಬ್ಬನೇ ಇರಬೇಕು, ನಾನೇ ಎನ್ನುವಂಥ ಒಂದು ಚಿಂತೆ ತನಗೆ ತಾನು ಆದ್ಯತೆ ಕೊಡಲಿಕ್ಕಾಗಿ ಪ್ರಾರಂಭಿಸ್ಕೊಳ್ತಾನೆ. ನನ್ನನ್ನು ಸನ್ಮಾನಿಸಬೇಕು, ನನ್ನನ್ನು ಹೊಗಳಬೇಕು, ನಾನೇ ಇರಬೇಕು, ಎಲ್ಲದರಲ್ಲೂ ನಾನೇ ಕಾಣಿಸ್ಕೊಳ್ಬೇಕು. ಈ ರೀತಿಯಾದಂಥ ಒಂದು ಚಿಂತೆ ಒಬ್ಬನ ಒಳಗಡೆ ಬಂದಾಗ ತನಗೆ ಗೊತ್ತಿಲ್ಲದಂತೆ ತನ್ನ ಗರ್ವದ ಕಡೆ ಅವನ ಹೆಜ್ಜೆ ಇಟ್ಕೊಂಡು ನಡೀತಾ ಇದ್ದಾನೆ. ಎರಡನೇದಾಗಿ ಪ್ರಾಮಾಣಿಕತೆ. ಅದರ ಅರ್ಥ ಏನಂದರೆ ಅವನ ಅಕೌಂಟಬಿಲಿಟಿ ಆಗಿರೋದಿಲ್ಲ. ಎರಡನೇದಾಗಿ ನಾನು ಯಾರಿಗಿಂತ ಕಡಿಮೆ ಇಲ್ಲ, ನಾನು ದೊಡ್ಡವನು ಅಂದರೆ ಪ್ರಾಮಾಣಿಕತೆ. ಅದರರ್ಥ ತಗ್ಗುವಂಥ ಮನಸ್ಸು, ಸೇವೆ ಮಾಡುವಂಥ ಮನಸ್ಸು, ಯಥಾರ್ಥವಾದಂಥ ಮನಸ್ಸು ಅವನ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವನ ಮೇಲಿರುವಂಥ ನಂಬಿಕೆಯನ್ನು ಕಳ್ಕೊಳ್ಳತಕ್ಕಂಥ ಒಂದು ಜೀವಿತವನ್ನು ನಡೆಸಲಿಕ್ಕಾಗಿ ಅವನು ಪ್ರಾರಂಭಿಸ್ತಾನೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಆ್ಯಸ್ ಎ ಲೀಡರ್ ನಿಮ್ಮ ಮೇಲಿರುವ ನಾಯಕನ್ನು ನಂಬುತ್ತಾ ಇಲ್ಲ ಅಂತಂದರೆ ದಟ್ ಮೀನ್ಸ್ ಯು ಆರ್ ಲೂಸಿಂಗ್ ಇಂಟಿಗ್ರಿಟಿ. ನೀವು ಪ್ರಾಮಾಣಿಕತೆಯನ್ನು ಕಳ್ಕೊಳ್ತಾ ಇದ್ದೀರ. ಪ್ರಾಮಾಣಿಕತೆ ಒಂದು ಪಕ್ಷ ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಗೆ ಅನಿಸ್ಬೋದು, ನಿಮಗೆಲ್ಲ ಗೊತ್ತಿರ್ಬೋದು, ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ಬೋದು. ಬಟ್ ಟ್ರಸ್ಟ್ ಅನ್ನೋದು ನಿಮ್ಮ ಮೇಲೆ ಬರ್ತಾ ಇಲ್ಲ ಅಂತಂದರೆ ಅದರ ಅರ್ಥ ನಿಮ್ಮ ಜೀವಿತದಲ್ಲಿ ಪ್ರಾಮಾಣಿಕತೆ, ನಂಬಿಗಸ್ತುತನೆ ಅನ್ನೋದು ಕಾಣಲ್ಪಡ್ತಾ ಇಲ್ಲ. ಮೂರನೇದಾಗಿ ಟೀಕೆಗಳು. ಅದರ ಅರ್ಥ ಏನಂತಂದರೆ ಮತ್ತೊಬ್ಬರನ್ನ ಸಣ್ಣ ಸಣ್ಣ ವಿಷಯದಲ್ಲೂ ಬಾಯಿ ತೆರೆದು ಟೀಕಿಸ್ತಿರುವಂಥ ಸ್ವಭಾವ, ಅದು ಗರ್ವದ ಒಂದು ಗುರುತಾಗಿರ್ತದೆ, ಅಹಂಕಾರದ ಒಂದು ಗುರುತು. ದೇವ್ರ ಮಕ್ಕಳ ಗಮನಿಸಿ, ಗರ್ವ ಇಲ್ಲದಿರುವವನು ಯಾರನ್ನು ಟೀಕಿಸೋದಿಲ್ಲ. ಗರ್ವ ಇಲ್ಲದವನು ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸ್ತಾನೆ. ಇನ್ನೊಂದು ಸರಿ ಹೇಳ್ತಾರೆ, ಒಬ್ಬನ ತಪ್ಪು ಮಾಡಿದ್ರು, ಒಬ್ಬನ ತಪ್ಪಿನ ಜೀವಿತ ಇದ್ದರೂ ಅವನ ಸರಿ ಮಾಡದೇ ಇದ್ರು ಏನೋ ಮಾಡಿದೆ ಅಂತ ಟೀಕ್ಸಲ್ಲ. ಯು ಕ್ಯಾನ್ ಡೂ ಬೆಟರ್, ಇನ್ನೂ ಚೆನ್ನಾಗಿ ನೀನು ಮಾಡಲಿಕ್ಕೆ ಸಾಧ್ಯ, ಇನ್ನು ನೀನು ಉತ್ತಮವಾಗಿ ಮಾಡ್ಬೋದು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಗರ್ವ ಇಲ್ಲದಿರುವ ನಾಯಕ ಏನು ಮಾಡ್ತಾನೆ? ಪ್ರೋತ್ಸಾಹ ಪಡಿಸ್ತಾನೆ. ಆದರೆ ಗರ್ವವುಳ್ಳ ನಾಯಕನ ಏನು ಮಾಡ್ತಾನೆ? ಅವನು ಟೀಕಿಸ್ತಾನೆ. ದೇವರ ಮಕ್ಕಳು ಗಮನಿಸಿ, ಅದು ಅದರ ಲಕ್ಷಣವಾಗಿರ್ತದೆ. ನಂತರವಾಗಿ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ, ನಾನು ಎನ್ನುವಂಥ ಸ್ವಭಾವ, ನಾನತ್ವ, ನಾನು ಯಾವಾಗಲೂ ನಾನು ಎನ್ನುವಂಥದ್ದು ಮಾತನಾಡುವಂಥದ್ದು. ದೇವರ ಮಕ್ಕಳಿಗೆ ಗಮನಿಸಿ, ನಾಯಕತ್ವದಲ್ಲಿ ನಾನು ಎನ್ನೋದಿಲ್ಲ. ಕಾರಣ ಏನಂದರೆ ನಾನು ಎನ್ನೋದು ಶಿಲುಬೆಗೆ ಹಾಕಿ ನಾವು ಜಜ್ಜಿದ್ದೇವೆ. ಬೈಬಲ್ ಪ್ರಮಾಣದ ಪ್ರಕಾರ ಇನ್ನು ಜೀವಿಸುವವರು ನಾವಲ್ಲ, ನಮ್ಮ ಒಳಗಡೆ ಯಾರು ಜೀವಿಸ್ತಾ ಇದ್ದಾರೆ?
ಕ್ರಿಸ್ತನ ಜೀವಿಸ್ತಾ ಇದ್ದಾನೆ. ಅದರ ಅರ್ಥ ನಾಯಕತ್ವದಲ್ಲಿ ಇರುವಂತ ನಮಗೆ ನಾನು ಎನ್ನೋದಿಲ್ಲ. ಕಾರಣ ನಾನು ಎನ್ನೋದು ಎಲ್ಲಿದೆ? ಶಿಲುಬೆಯಲ್ಲಿದೆ. ಈಗ ನಮ್ಮಲ್ಲಿ ಜೀವಿಸುತ್ತಾ ಇರೋದು ಯಾರು? ಕ್ರಿಸ್ತನ ಜೀವಿಸ್ತಾ ಇದ್ದಾನೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಇನ್ನ ಜೀವಿಸುವವನ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಪೌಲನು ಹೇಳ್ತಾನೆ, ನಾನಂತೂ ಆತನು ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ನಾನು ಹೆಚ್ಚಳ ಪಡುವುದಾದ್ರೆ ಕ್ರಿಸ್ತನು ಮತ್ತು ಆತನ ಶಿಲುಬೆಯಲ್ಲಿ ಹೊರತು ಬೇರೆ ಯಾವುದರಲ್ಲೂ ನಾನು ಹೆಚ್ಚಳ ಪಡೋದಿಲ್ಲ ಎನ್ನೋದು ದೇವರ ವಾಕ್ಯದಲ್ಲಿ ಪೌಲನು ತಾನು ಸಭೆಗೆ ಆತನು ಉಲ್ಲೇಖಿಸಿ ಆತನ ಮಾತಾಡ್ತಾನೆ. ಅದರ ಅರ್ಥ ಏನಂದ್ರೆ, ಪ್ರತಿಯೊಬ್ಬ ನಾಯಕ ನಾನು ಎನ್ನೋದನ್ನ ತೋರಿಸೋದಿಲ್ಲ, ಶಿಲುಬೆಯನ್ನ ತೋರಿಸ್ತಾನೆ, ಕ್ರಿಸ್ತನನ್ನ ತೋರಿಸ್ತಾನೆ. ನಾನತ್ವ ಎನ್ನುವಂಥದ್ದು, ನಾನು ಎನ್ನುವಂಥ ಸ್ವಭಾವ ಮನುಷ್ಯನನ್ನ ಅದು ದೇವರಿಂದ ಅಥವಾ ನಾಯಕತ್ವದಲ್ಲಿರುವಂಥ ದೊಡ್ಡ ಅಪಾಯ. ಅದನ್ನ ನಾಯಕದಲ್ಲಿ ಇರುವವರು ಆ ಗರ್ವವನ್ನ, ನಾನತ್ವ ಎನ್ನುವುದನ್ನ ತೆರೆದು ಬಿಡಬೇಕು. ಎರಡನೇದಾಗಿ ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ನಮ್ಮ ಭಾಷೆಗಳ ಪ್ರಕಾರ ಕಾಂಪಿಟೇಟಿವ್ ಸ್ಪಿರಿಟ್ ಎಂಬುದಾಗಿ. ಅದರ ಅರ್ಥ, ಅವನ್ ಮಾಡ್ದ ನಾನು ಮಾಡ್ತೀನಿ, ಅವನ್ ಹಂಗ್ ಮಾಡ್ದ ಅವನಿಗಿಂತ ಬೆಟರ್ ಆಗಿ ನಾನು ಮಾಡ್ತೇನೆ. ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ನಮ್ಮಲ್ಲಿ ಒಂದು ಕಾಲದಲ್ಲಿ ನಾಯಕತ್ವದಲ್ಲಿ ಉಂಟಾಗಬಾರದು. ನಾನು ಅತಿ ಬೇಗನೆ ಹೇಳಿ ಹೋಗ್ತೇನೆ. ಅರಣ್ಯಕಾಂಡ 11ನೇ ಅಧ್ಯಾಯದ 27ನೇ ವಚನ ಕಡೆಯದಾಗಿ ಅನಂತರವಾಗಿ ಜನಪ್ರಿಯತೆ. ಅದರ ಅರ್ಥ ಏನಂದ್ರೆ ಪಾಪ್ಯುಲಾರಿಟಿ. ನಾವು ಎಂದಿಗೂ ಸಹ ನಾವು ಆ ಜನಪ್ರಿಯತೆಗೋಸ್ಕರವಾಗಿ ಎಂದಿಗೂ ಸೇವೆ ಮಾಡಬಾರ್ದು. ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಕಡೆಯದಾಗಿ ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೀನಿ, ಅನೇಕ ಕಾರ್ಯಗಳು. ನಾಯಕನು ಎಲ್ಲ ಕುಗ್ಗು ಮತ್ತು ಹಿಗ್ಗುಗಳಿಗೂ ಅವನ ಸಿದ್ಧನಾಗಿರ್ಬೇಕು. ಹಿಗ್ಗುವಂತ ಕಾರ್ಯ ಬಂದಾಗ ಅವನು ತಗ್ಗಿರಬೇಕು, ಕುಗ್ಗುವಂತ ಕಾರ್ಯ ಬಂದಾಗ ಹಿಗ್ಗಿ ನಡಿಬೇಕು. ಇನ್ನೊಂದು ಸರಿ ನಾನು ಹೇಳ್ತೇನೆ, ಹಿಗ್ಗುವ ಕಾರ್ಯ ಬಂದಾಗ ನಾಯಕನು ತಗ್ಗಿ ನಡಿಬೇಕು, ಕುಗ್ಗೋ ಕಾರ್ಯ ಬಂದಾಗ ಹಿಗ್ಗಿ ನಾಯಕನು ದೃಢವಾಗಿ ಮುಂದಕ್ಕೆ ಅವನು ಹೋಗುವವನಾಗಿರಬೇಕು. ಅದರಿಂದಲೇ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಮೋಶೆ ಉತ್ತಮವಾದಂಥ ನಾಯಕನು. ಏಕೆ ಉತ್ತಮವಾದಂಥ ನಾಯಕನಂತ ನಾವು ಹೇಳ್ತೇವೆ? ಮೋಶೆ ಜೀವನದಲ್ಲಿ ಅನೇಕ ಹಿಗ್ಗುವಂಥ ಪರಿಸ್ಥಿತಿಗಳು ಬಂತು. ಆದರೆ ಅವನು ಆ ಸಮಯದಲ್ಲೆಲ್ಲ ಅವನ ದೇವರ ಪ್ರಸನ್ನತೆಯಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡನು. ಮೋಶೆನ ಕುಗ್ಗಿಸುವಂಥ ಅನೇಕ ಸನ್ನಿವೇಶಗಳು ಬಂತು. ಆದರೆ ದೇವರ ಪ್ರಸನ್ನತೆಯಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡು ಆ ಕುಗ್ಗುವ ಸನ್ನಿವೇಶಗಳನ್ನು ಎದುರಿಸಿ ಆತನು ಒಬ್ಬ ಉತ್ತಮವಾದ ನಾಯಕನು ಎಂದು ಆತನು ಪ್ರೂವ್ ಮಾಡಿದನು. ಹಲ್ಲೆಲೂಯಾ. ಅವನು ಕೆಂಪು ಸಮುದ್ರ ಮುಂದೆ ನಿಂತಾಗ ಕಲ್ಲಿಡ್ಕೊಂಡ್ರು, ಅವನನ್ನು ಮಾರದ ಮುಂದೆ ನಿಂತ್ಕೊಂಡಾಗ ಜನ ಅವನನ್ನು ಬೈದರು, ಅವನು ನೀರಿಲ್ಲ ಅಂತ ಹೇಳಿದಾಗ, ರೊಟ್ಟಿ ಇಲ್ಲ ಅಂತ ಹೇಳಿದಾಗ ಜನ ಅವನನ್ನು ಅಪಹಾಸ್ಯ ಮಾಡಿದ್ರು, ಕಲ್ಲು ತಗೊಂಡ್ರು. ಆದರೆ ಇಂಥ ಸನ್ನಿವೇಶದಲ್ಲಿ ಮೋಶೆ ಏನಾಗಲಿಲ್ಲ, ಕುಗ್ಗಲಿಲ್ಲ. ಅವನು ಹಿಗ್ಗಿ, ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ, ನಾನು ನಿಮ್ಮ ನಾಯಕನು, ನಿಮಗೆ ಬೇಕಾದದನ್ನು ಒದಗಿಸುವ ಜವಾಬ್ದಾರಿ ಎಂದು ಅವನು ಕುಗ್ಗೋ ಸಮಯದಲ್ಲಿ ಹಿಗ್ಗಿ ಅವನು ಪ್ರಾರ್ಥನೆ ಮಾಡಿ ಅವರಿಗೆ ಮಾರವನ್ನ ಸಿಹಿ ಮಾಡಿಕೊಟ್ಟನು, ಕೆಂಪು ಸಮುದ್ರವನ್ನು ತೆರೆದುಕೊಟ್ಟನು. ಆತನ ಆಕಾಶದಿಂದ ಮನ್ನವನ್ನು ಸುರಿಸಿದನು, ಸಮುದ್ರದಿಂದ ಲಾವಕ್ಕಿಗಳನ್ನು ಬರಮಾಡಿದನು, ಬಂಡೆ ಒಳಗಡೆಯಿಂದ ನೀರನ್ನು ಬರಮಾಡಿದನು. ಆತನ ಆಕಾಶ ಮಳೆ ಸುರಿಸುವ ಮೋಡಗಳಿಂದ ಮನ್ನವನ್ನು ಆತನು ಸುರಿಯ ಮಾಡಿದನು. ಕಾರಣವೇನಂತಂದ್ರೆ, ಈ ಪ್ರೂವ್ಡ್ ಹಿಮ್ಸೆಲ್ಫ್ ಐ ಆಮ್ ಎ ಕೇಪಬಲ್ ಲೀಡರ್. ಅವನು ಉತ್ತಮವಾದ ನಾಯಕನು ಎಂದು ಅವನು ನಿರೂಪಿಸಿದನು. ಕಾರಣವೇನೆಂದರೆ, ನನ್ನನ್ನು ಏನಕ್ಕಾಗಿ ದೇವರು ನನ್ನನ್ನು ಇಟ್ಟಿದ್ದನೋ ಅದನ್ನು ನಾನು ಮಾಡಲಿಕ್ಕೆ ಸಾಧ್ಯ. ಇವತ್ತು ದೇವರ ಮಕ್ಕಳು ಗಮನಿಸಿ, ದೇವರು ನಿಮ್ಮನ್ನು ನಾಯಕನಾಗಿ ಇಟ್ಟಿರೋದು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಸನ್ನಿವೇಶಗಳಲ್ಲೂ ದೇವರು ನಿಮ್ಮ ಜೊತೆ ನಿಲ್ತಾನೆ. ಕುಗ್ಗುವಂಥ ಸನ್ನಿವೇಶಗಳು ನಾಯಕತ್ವದಲ್ಲಿ ಬಂದಾಗ ನಿಮ್ಮನ್ನು ದೇವರು ಯಾವ ನಾಯಕತ್ವಕ್ಕಾಗಿ ದೇವರು ಇಟ್ಟಿದ್ದನೋ ಅಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಿರ್ಬೋದು, ಆದರೆ ನಿಮ್ಮ ಮುಖಾಂತರನೇ ದೇವರು ಆ ಇಕ್ಕಟ್ಟುಗಳನ್ನು ಬದಲಾಯಿಸಿ ಒಂದು ದೊಡ್ಡ ಜಯದ ಕಡೆ ನಡೆಸಲಿಕ್ಕೆ ಸಾಧ್ಯ. ಕಾರಣವೇನೆಂದರೆ, ನೀನು ಕುಗ್ಗುವ ಸಮಯ ಬಂದಾಗ, ಹಿಗ್ಗುವ ಸಮಯ ಬಂದಾಗ, ಯು ಡೋಂಟ್ ಫರ್ಗೆಟ್ ಯು ಆರ್ ದ ಲೀಡರ್. ನೀನೊಬ್ಬ ನಾಯಕನು, ನಡೆಸಲ್ಪಡೋದಕ್ಕಾಗಿ ನೀನು ಕರೆಯಲ್ಪಟ್ಟವನು, ನೀನು ನಡೆಸ್ತಾ ಇರು. ಕರ್ತನು ನೀವು ಎಲ್ಲೋ ಆಶಾಭಂಗ ಪಡೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಕುಗ್ಗೋ ಸಮಯ ಬಂದಾಗ ದೇವರನ್ನು ಬಿಡಬಾರ್ದು, ಹಿಗ್ಗೋ ಸಮಯ ಬಂದಾಗ ದೇವರನ್ನ ಮರೆಯಬಾರದು. ನಾಯಕತ್ವದಲ್ಲಿ ಇದು ದೊಡ್ಡ ಅಪಾಯವಾಗಿರ್ತದೆ. ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನೇಕ ವಿಷಯಗಳು